ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಈ ಅಧ್ಯಾಯದ ಮೇಲೆ ಕೇಳಬಹುದಾದಂಥ 3 ಮಾರ್ಕ್ಸಿನ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳನ್ನು ಬಿಡಿಸೋಣ. ಸೊ ಈ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿ ಪ್ರಸ್ತಾವನೆ ಈ ಅಧ್ಯಾಯದಲ್ಲಿ ಈ ವರ್ಷ ಹಾಗೂ ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು, ಹಾಗೆ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು, ಅದೇ ರೀತಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳ ಜೊತೆಗೆ ಈ ವರ್ಷ ಕೇಳಬಹುದಾದಂಥ ಕೆಲವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಿದ್ದೇನೆ. ಸೊ ನಾವೀಗ ಈ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ 3 ಮಾರ್ಕ್ಸಿನ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ವರ್ಗಮೂಲ 1 - cos a ಸಂಪೂರ್ಣ ಭಾಗಿಸು 1 + cos a ಪ್ಲಸ್ ವರ್ಗಮೂಲ 1 + cos a ಸಂಪೂರ್ಣ ಭಾಗಿಸು 1 - cos a = 2 cosec a ಎಂದು ಸಾಧಿಸಿ. ಸೊ ಸಾಮಾನ್ಯವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ತ್ರಿಕೋನಮಿತಿ ಸಮೀಕರಣವನ್ನು ಈ ರೀತಿಯಾಗಿ ನೀಡಿ ಅದನ್ನು ಸಾಧಿಸಿ ಎಂಬ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಸೊ ಈ ರೀತಿಯ ಪ್ರಶ್ನೆಗಳು ಬಂದಾಗ ನೀವೇನು ಮಾಡಬೇಕಂದ್ರೆ, ಈ ಸಮೀಕರಣದ ಎಡಭಾಗ ಅಥವಾ ಬಲಭಾಗವನ್ನು ತೆಗೆದುಕೊಂಡು ಈ ಸಮೀಕರಣದ ಬಲಭಾಗ ಅಥವಾ ಎಡಭಾಗವನ್ನು ಪಡೆಯಬೇಕು. ಉದಾಹರಣೆಗೆ ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡ್ರೆ ಬಲಭಾಗವನ್ನು ಉತ್ತರವಾಗಿ ಪಡೆಯುವಂತೆ ಅದನ್ನು ಬಿಡಿಸಬೇಕು. ಹಾಗೆ ಬಲಭಾಗವನ್ನು ತೆಗೆದುಕೊಂಡು ಎಡಭಾಗವನ್ನು ಉತ್ತರವಾಗಿ ಪಡೆಯುವಂತೆ ಅದನ್ನು ಬಿಡಿಸಬೇಕು. ಸೊ ಈ ಪ್ರಶ್ನೆಯಲ್ಲೂ ನಮಗೆ ಒಂದು ತ್ರಿಕೋನಮಿತಿ ಸಮೀಕರಣವನ್ನು ನೀಡಿ ಇದನ್ನು ಸಾಧಿಸಿ ಅಂತ ಹೇಳಿರೋದ್ರಿಂದ ನಾವಿಲ್ಲಿ ಈ ತ್ರಿಕೋನಮಿತಿ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಬಿಡಿಸಿ ಬಲಭಾಗದ ಉತ್ತರವನ್ನು ಪಡೆಯೋಣ. ಅದಕ್ಕಾಗಿ ನಾನಿಲ್ಲಿ ಈ ತ್ರಿಕೋನಮಿತಿ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡಿದ್ದೇನೆ. ಆದ್ದರಿಂದ ನಾವಿಲ್ಲಿ ಎಡಭಾಗ = ವರ್ಗಮೂಲ 1 - cos a ಭಾಗಿಸು 1 + cos a ಪ್ಲಸ್ ವರ್ಗಮೂಲ 1 + cos a ಭಾಗಿಸು 1 - cos a ಅಂತ ಬರೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ನಾವು ಈ ವರ್ಗಮೂಲ ಚಿಹ್ನೆ ಒಳಗಡೆ ಇರುವಂಥ ಛೇದದಲ್ಲಿರುವ 1 + cos a ದ ಅಕರ್ಣಿಕಾರಕವಾದ 1 - cos a ಇಂದ ಇದರ ಅಂಶಕ್ಕೂ ಮತ್ತು ಛೇದಕ್ಕೂ ಗುಣಿಸಿಕೊಳ್ಳಬೇಕು. ಅಕರ್ಣಿಕಾರಕ ಅಂದರೆ ಈ ಛೇದದಲ್ಲಿರುವ ಈ 2 ಪದಗಳ ನಡುವಿನ ಚಿಹ್ನೆಯನ್ನು ಬದಲು ಮಾಡಬೇಕು. ಚಿಹ್ನೆಯನ್ನು ಬದಲು ಮಾಡಿದಾಗ ನಮಗೆ ಛೇದದ ಅಕರ್ಣಿಕಾರಕ ಸಿಗ್ತದೆ. ಇಲ್ಲಿ ಪ್ಲಸ್ ಇದ್ದರೆ ಇದರ ನಡುವಿನ ಹಾಕ್ಕೊಳ್ಬೇಕು, ಮೈನಸನ್ನು ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ, ಛೇದದಲ್ಲಿ ಏನಿದೆ 1 + cos a ಅಂತ ಇದೆ. ಇದನ್ನು 1 - cos a ಮಾಡಿದ್ರೆ ನಮಗೆ ಇದು ಛೇದದ ಅಕರ್ಣಿಕಾರಕ 1 - cos a ಆಗಿ ಸಿಗ್ತದೆ. ಈ 1 - cos a ಇಂದ ಇದರ ಅಂಶಕ್ಕೂ ಹಾಗೆ ಛೇದಕ್ಕೂ ಗುಣಿಸಿಕೊಳ್ಳಬೇಕು. ಹೀಗೆ ಗುಣಿಸಿಕೊಂಡಾಗ ಇದರ ಮುಂದಿನ ಹಂತವು ವರ್ಗಮೂಲ 1 - cos a ಭಾಗಿಸು 1 + cos a ಇದನ್ನು ಇದ್ದಾಗಿ ಬರೆದುಕೊಳ್ಬೇಕು ಇಂಟು ಇದರ ಅಕರ್ಣಿಕಾರಕ 1 - cos a ಭಾಗಿಸು 1 - cos a ಅಂತ ಬರೆದುಕೊಳ್ಬೇಕು. ಈ ಪ್ಲಸ್ ಚಿಹ್ನೆಯನ್ನಿದ್ದಾಗಿ ಹಾಕಿಕೊಳ್ಳಬೇಕು. ಇಲ್ಲೂ ಸಹ ನಾವು ಈ ಛೇದ 1 - cos a ದ ಅಕರ್ಣಿಕಾರಕ 1 + cos a ದಿಂದ ಇದರ ಅಂಶಕ್ಕೂ ಮತ್ತು ಛೇದಕ್ಕೂ ಗುಣಿಸಿಕೊಳ್ಳಬೇಕು. ನೋಡಿ, ಛೇದದಲ್ಲಿ 1 - cos a ಅಂತ ಇದೆ. ಇದರ ನಡುವೆ ಇರುವ ಚಿಹ್ನೆ ಮೈನಸ್ ಅನ್ನು ಪ್ಲಸ್ ಆಗಿ ಮಾಡಿಕೊಂಡಾಗ, ಅಂದರೆ ಇಲ್ಲಿರುವ ಚಿಹ್ನೆಯ ವಿರುದ್ಧ ಚಿಹ್ನೆಯನ್ನು ಬರೆದಾಗ ನಮಗೆ ಛೇದದ ಅಕರ್ಣಿಕಾರಕ 1 - cos a ದ ಅಕರ್ಣಿಕಾರಕ 1 + cos a ಆಗಿ ಸಿಗ್ತದೆ. ಈ 1 + cos a ಇಂದ ಇದರ ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಿಸಿಕೊಳ್ಳಬೇಕು. ಸೊ ಹೀಗೆ ಗುಣಿಸಿಕೊಂಡಾಗ ಇಲ್ಲಿ ಎರಡನೇ ಪದವು ವರ್ಗಮೂಲ 1 + cos a ಇಂಟು 1 + cos a ಭಾಗಿಸು 1 - cos a ಇಂಟು 1 + cos a ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ವರ್ಗಮೂಲ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳಬೇಕು. 1 - cos a ಇಂಟು 1 - cos a 1 - cos a ದ ವರ್ಗವಾಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿ 1 + cos a ಇಂಟು 1 - cos a ಅಂತ ಇದೆ. ಇದು a + b ಇಂಟು a - b ರೂಪದಲ್ಲಿದೆ. a + b ಇಂಟು a - b ಅಂದರೆ ಮೊದಲನೇ ಪದದ ವರ್ಗ a ವರ್ಗ ಮೈನಸ್ ಎರಡನೇ ಪದದ ವರ್ಗ b ದ ವರ್ಗವಾಗುತ್ತದೆ. ನಾವೀಗ ಈ ಛೇದವನ್ನು ಇದೇ ಸೂತ್ರವನ್ನು ಬಳಸಿ ಸಂಕ್ಷೇಪಿಸಿದಾಗ ಮೊದಲನೇ ಪದ 1ರ ವರ್ಗ 1 ಆಗ್ತದೆ, ಮೈನಸ್ ಎರಡನೇ ಪದ cos a ದ ವರ್ಗ cos² a ಆಗ್ತದೆ. ಈ ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳಬೇಕು. ಸೊ ಈ ವರ್ಗಮೂಲ ಚಿಹ್ನೆಯನ್ನು ಇಲ್ಲಿ ಇದ್ದಾಗೆ ಹಾಕಿಕೊಳ್ಳಬೇಕು. ಇಲ್ಲಿ 1 + cos a ಇಂಟು 1 + cos a ಏನಾಗ್ತದೆ, 1 + cos a ದ ಸಂಪೂರ್ಣ ವರ್ಗವಾಗುತ್ತದೆ. ಸಂಪೂರ್ಣ ಭಾಗಿಸು ಇಲ್ಲೂ ಸಹ ಛೇದವು 1 + cos a ಇಂಟು 1 - cos a a + b ಇಂಟು a - b ರೂಪದಲ್ಲಿದೆ. a + b ಇಂಟು a - b ಅಂದರೆ ಮೊದಲನೇ ಪದದ ವರ್ಗ ಮೈನಸ್ ಎರಡನೇ ಪದದ ವರ್ಗ ಆಗ್ತದೆ. ಇದೇ ಸೂತ್ರವನ್ನು ಬಳಸಿ ಈ ಛೇದವನ್ನು ಸಂಕ್ಷೇಪಿಸಿದಾಗ ಮೊದಲನೇ ಪದ 1ರ ವರ್ಗ 1 ಆಗ್ತದೆ, ಮೈನಸ್ ಎರಡನೇ ಪದ cos a ದ ವರ್ಗ cos² a ಅಥವಾ cos a ದ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ವರ್ಗಮೂಲ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳಬೇಕು. ಇಲ್ಲಿ ಅಂಶದಲ್ಲಿರುವ 1 - cos a ದ ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳಬೇಕು. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ 1 - cos² a ಅನ್ನು ನಾವು sin² a ಆಗಿ ಬರೆಯಬಹುದು. ಏಕೆಂದರೆ
ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಈ ನಿತ್ಯ ಸಮೀಕರಣ ನಮಗೆ ತಿಳಿದಿದೆ. ಸೊ ಈ ನಿತ್ಯ ಸಮೀಕರಣದಲ್ಲಿ ನಾವು ಸೈನ್ ಸ್ಕ್ವೇರನ್ನು ಎಡಭಾಗದಲ್ಲಿ ಇಟ್ಕೊಂಡು ಈ ಕಾಸ್ ಸ್ಕ್ವೇರ್ ಎಯನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗ್ತದೆ ಮೈನಸ್ ಕಾಸ್ ಸ್ಕ್ವೇರ್ ಎ ಆಗ್ತದೆ. ಆದ್ದರಿಂದ ಇಲ್ಲಿ ಸೈನ್ ಸ್ಕ್ವೇರ್ ಎ 1 ಮೈನಸ್ ಕಾಸ್ ಸ್ಕ್ವೇರ್ ಎಗೆ ಸಮನಾಗ್ತದೆ. ಹಾಗಾಗಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಸ್ಥಾನದಲ್ಲಿ ನಾವು ಇದಕ್ಕೆ ಸಮನಾಗಿರುವ ಸೈನ್ ಸ್ಕ್ವೇರ್ ಅನ್ನು ಆದೇಶಿಸಬಹುದು. ಹಾಗಾಗಿ ನಾವಿಲ್ಲಿ ಛೇದದಲ್ಲಿರುವ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ ಸೈನ್ ಸ್ಕ್ವೇರ್ ಎಯನ್ನು ಬರೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಪ್ಲಸ್ಸನ್ನು ಇದ್ದಾಗೆ ಹಾಕಿಕೊಳ್ಳಬೇಕು, ವರ್ಗಮೂಲ ಚಿಹ್ನೆಯನ್ನು ಇದ್ದಾಗೆ ಬರೆದುಕೊಳ್ಳಬೇಕು. ಸೊ 1 ಪ್ಲಸ್ ಕಾಸ್ ಎದ ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳಬೇಕು. ಇಲ್ಲೂ ಸಹ ಛೇದದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಇದೆ, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ಸೈನ್ ಸ್ಕ್ವೇರ್ ಎಯನ್ನು ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ವರ್ಗಮೂಲ ಚಿಹ್ನೆ, ಇಲ್ಲಿ ವರ್ಗಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿದಾಗ ವರ್ಗಮೂಲ ಚಿಹ್ನೆ ಕ್ಯಾನ್ಸಲ್ ಆಗಿ 1 ಮೈನಸ್ ಕಾಸ್ ಎ ಭಾಗಿಸು ಸೈನ್ ಎ ಮಾತ್ರ ಉಳಿಯುತ್ತದೆ. ಪ್ಲಸ್ ಇಲ್ಲೂ ಸಹ ನಾವು ವರ್ಗ ಮತ್ತು ವರ್ಗಮೂಲ ಚಿಹ್ನೆ, ಈ ವರ್ಗ ಮತ್ತು ವರ್ಗಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿದಾಗ ಅಂಶದಲ್ಲಿ 1 ಪ್ಲಸ್ ಕಾಸ್ ಎ ಭಾಗಿಸು ಛೇದದಲ್ಲಿ ಸೈನ್ ಎ ಮಾತ್ರ ಉಳಿಯುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಎರಡೂ ಪದಗಳ ಛೇದ ಒಂದೇ ಆಗಿದೆ, ಅಂದರೆ ಸೈನ್ ಎನೇ ಆಗಿದೆ. ಹಾಗಾಗಿ ಈ ಸೈನ್ ಎಯನ್ನು ಇಲ್ಲಿ ಬರೆದುಕೊಳ್ಬೇಕು. ಸೊ ಛೇದಗಳು ಒಂದೇ ಇದ್ದಾಗ ನಾವು ಅಂಶಗಳನ್ನು ನೇರವಾಗಿ ಕೂಡಿಸ್ಕೊಳ್ಬೋದು. ಹಾಗಾಗಿ 1 ಮೈನಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎಯನ್ನು ನೇರವಾಗಿ ಬರೆದುಕೊಳ್ಬೇಕು, ಯಾಕಂದರೆ ಛೇದಗಳು ಒಂದೇ ಇದ್ದಾವೆ. ಹಾಗಾಗಿ ಇದನ್ನು ನೇರವಾಗಿ ಇಲ್ಲಿ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ 1 ಪ್ಲಸ್ 1 ಏನಾಗ್ತದೆ ಅಂದರೆ 2 ಆಗ್ತದೆ. ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಗ್ತದೆ. ಭಾಗಿಸು ಛೇದದಲ್ಲಿರುವ ಸೈನ್ ಎ ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಇಸ್ ಈಕ್ವಲ್ ಟು 2 ಗುಣಿಸು 1 ಭಾಗಿಸು ಸೈನ್ ಎ ಅಂದರೆ ಇದು ಕೊಸೆಕ್ ಎಗೆ ಸಮನಾಗಿರುವುದರಿಂದ ಇದರ ಮುಂದಿನ ಹಂತವು 2 ಕೊಸೆಕ್ ಎ ಆಗ್ತದೆ. ಸೊ ಇದನ್ನೇ ನಾವು ಈ ಸಮೀಕರಣದ ಬಲಭಾಗದಲ್ಲಿ ಪಡೆಯಬೇಕಿತ್ತು. ಸೊ ಹೀಗೆ ನೀವು ನೀಡಿದಂಥ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಬಿಡಿಸಿ ಬಲಭಾಗದ ಉತ್ತರವನ್ನು ಪಡೆದು ಸುಲಭವಾಗಿ 3 ಅಂಕಗಳನ್ನು ಗಳಿಸಬಹುದು. ಸೊ ನಾವೀಗ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯು ಈ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಯಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ: 1 ಭಾಗಿಸು ಸೆಕ್ ಎ ಮೈನಸ್ 1 ಪ್ಲಸ್ 1 ಭಾಗಿಸು ಸೆಕ್ ಎ ಪ್ಲಸ್ 1 ಇಸ್ ಈಕ್ವಲ್ ಟು 2 ಕೊಸೆಕ್ ಎ ಇಂಟು ಕಾಟ್ ಎ ಎಂದು ಸಾಧಿಸಿ. ಸೊ ಒಂದು ತ್ರಿಕೋನಮಿತಿ ಸಮೀಕರಣವನ್ನು ನೀಡಿ ಅದನ್ನು ಸಾಧಿಸಿ ಅಂತ ಹೇಳುವಂಥ ಪ್ರಶ್ನೆಗಳಿಗೆ ನಾವೇನು ಮಾಡಬೇಕಂದ್ರೆ ಸಮೀಕರಣದ ಒಂದು ಭಾಗವನ್ನು ತೆಗೆದುಕೊಂಡು ಅದನ್ನು ಬಿಡಿಸಿ ಮತ್ತೊಂದು ಭಾಗವನ್ನು ಪಡಿಬೇಕು. ಸೊ ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಅಂದರೆ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಅದನ್ನು ಬಿಡಿಸಿ ಅದರ ಬಲಭಾಗದ ಉತ್ತರವನ್ನು ಪಡಿತೇವೆ. ಸೊ ಈ ಪ್ರಶ್ನೆಯಲ್ಲೂ ಸಹ ಈ ತ್ರಿಕೋನಮಿತಿ ಸಮೀಕರಣವನ್ನು ಸಾಧಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ನಾವಿಲ್ಲಿ ಇದನ್ನು ಬಿಡಿಸಿ ಸಮೀಕರಣದ ಬಲಭಾಗದ ಉತ್ತರವಾದ 2 ಕೊಸೆಕ್ ಎ ಇಂಟು ಕಾಟ್ ಎಯನ್ನು ಪಡೆಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಎಡಭಾಗ ಇಸ್ ಈಕ್ವಲ್ ಟು 1 ಭಾಗಿಸು ಸೆಕ್ ಎ ಮೈನಸ್ 1 ಪ್ಲಸ್ 1 ಭಾಗಿಸು ಸೆಕ್ ಎ ಪ್ಲಸ್ 1 ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಅಂಶದಲ್ಲಿರುವ 1 ಇದ್ದ ಹಾಗೆ ಬರೆದುಕೊಳ್ಳ್ರಿ. ಸಂಪೂರ್ಣ ಭಾಗಿಸು ಛೇದದಲ್ಲಿ ಸೆಕ್ ಎ ಅಂತ ಇದೆ. ವಿದ್ಯಾರ್ಥಿಗಳೇ, ಈ ಹಂತದಲ್ಲಿ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಅದೇನೆಂದರೆ ಸೆಕ್ ಎ, ಕಾಸೆಕ್ ಎ ಮತ್ತು ಟ್ಯಾನ್ ಎ ಅಂತ ಯಾವುದೇ ಒಂದು ಸಮೀಕರಣದಲ್ಲಿ ಬಂದರೆ ಆ ಸಮೀಕರಣದಲ್ಲಿರುವ ಸೆಕ್ ಎ, ಕೊಸೆಕ್ ಎ ಮತ್ತು ಟ್ಯಾನ್ ಎಗಳನ್ನು ಸೈನ್ ಮತ್ತು ಕಾಸ್ ರೂಪದಲ್ಲಿ ನೀವು ಬರೆದುಕೊಳ್ಬೇಕು. ಉದಾಹರಣೆಗೆ ಒಂದು ಸಮೀಕರಣದಲ್ಲಿ ಸೆಕ್ ಎ ಅಂತ ಬಂದರೆ ಅದನ್ನು ನೀವು ಸೆಕ್ ಎಗೆ ಸಮನಾಗಿರುವ 1 ಭಾಗಿಸು ಕಾಸ್ ಎ ರೂಪದಲ್ಲಿ ಬರೆದುಕೊಳ್ಬೇಕು. ಒಂದು ವೇಳೆ ಆ ಸಮೀಕರಣದಲ್ಲಿ ಕೊಸೆಕ್ ಎ ಅಂತ ಇದ್ದರೆ ಕೊಸೆಕ್ ಎ ಜಾಗದಲ್ಲಿ 1 ಭಾಗಿಸು ಸೈನ್ ಎ ಅಂತ ಬರೆದುಕೊಳ್ಬೇಕು. ಒಂದು ವೇಳೆ ಟ್ಯಾನ್ ಎ ಅಂತ ಇದ್ದರೆ ಟ್ಯಾನ್ ಎ ಜಾಗದಲ್ಲಿ ಆ ಸಮೀಕರಣದಲ್ಲಿ ಸೈನ್ ಭಾಗಿಸು ಕಾಸ್ ಎಯನ್ನು ಬರೆದುಕೊಳ್ಬೇಕು. ಸೊ ಈ ಸಮೀಕರಣದಲ್ಲಿ ಏನಿದೆ ಸೆಕ್ ಎ ಅಂತ ಇದೆ. ನಾವಿಲ್ಲಿ ಸೆಕ್ ಎಗೆ ಸಮನಾಗಿರುವ 1 ಭಾಗಿಸು ಕಾಸ್ ಎಯನ್ನು ಸೆಕ್ ಎ ಜಾಗದಲ್ಲಿ ಇಲ್ಲಿ ಬರೆದುಕೊಳ್ಬೇಕು. ಸೊ ಸೆಕ್ ಎ ಜಾಗದಲ್ಲಿ ಏನು ಬರ್ಕೊಳ್ತಾ ಇದ್ದಾನೆ 1 ಭಾಗಿಸು ಕಾಸ್ ಎಯನ್ನು ಬರೆದುಕೊಳ್ತಾ ಇದ್ದಾನೆ. ಮೈನಸ್ 1 ಇದ್ದ ಹಾಗೆ ಬರೆದುಕೊಳ್ತಾ ಇದ್ದಾನೆ. ಈ ಪ್ಲಸ್ಸನ್ನು ಇದ್ದ ಹಾಗೆ ಇಟ್ಕೊಳ್ತಾ ಇದ್ದಾನೆ. ಇಲ್ಲಿ 1 ಇದ್ದ ಹಾಗೆ ಬರೆದುಕೊಳ್ತಾ ಇದ್ದಾನೆ. ಭಾಗಿಸು ಛೇದದಲ್ಲಿ ಇಲ್ಲೂ ಸಹ ಏನಿದೆ ಸೆಕ್ ಎ ಇದೆ. ಸೆಕ್ ಎ ಜಾಗದಲ್ಲಿ ಏನು ಬರ್ಕೊಳ್ಬೇಕು 1 ಭಾಗಿಸು ಕಾಸ್ ಎ ಅನ್ನು ಬರೆದುಕೊಳ್ಬೇಕು. ಈ ಪ್ಲಸ್ 1 ಇದ್ದ ಹಾಗೆ ಬರೆದುಕೊಳ್ರಿ. ಸೊ ಮುಂದಿನ ಹಂತದಲ್ಲಿ ಅಂಶದಲ್ಲಿರುವ 1 ಇದ್ದ ಹಾಗೆ ಬರೆದುಕೊಳ್ರಿ. ಈ 1 ಇದ್ದ ಹಾಗೆ ಬರೀರಿ. ಮೈನಸನ್ನು ಇದ್ದ ಹಾಗೆ ಹಾಕಿಕೊಳ್ರಿ. ಕಾಸ್ ಎ ಮತ್ತು 1 ಗುಣಿಸ್ಕೊಂಡು ಬರೀರಿ. ಕಾಸ್ ಎ ಗುಣಿಸು 1 ಅಂದರೆ ಕಾಸ್ ಎ ಆಗ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿ ಏನು ಉಳಿಯುತ್ತದೆ ಕಾಸ್ ಎ ಉಳಿಯುತ್ತದೆ. ಈ ಪ್ಲಸ್ ಚಿಹ್ನೆಯನ್ನು ಇದ್ದ ಹಾಗೆ ಹಾಕಿಕೊಳ್ರಿ. ಸೊ ಇಲ್ಲೂ ಸಹ ಈ ಆಪರೇಷನನ್ನೇ ಇಲ್ಲಿ ಮಾಡಬೇಕಾಗ್ತದೆ. 1 ಇದ್ದ ಹಾಗೆ ಬರೆದುಕೊಳ್ರಿ. ಸಂಪೂರ್ಣ ಭಾಗಿಸು ಛೇದದಲ್ಲಿ ಏನಿದೆ 1 ಇದೆ. 1 ಇದ್ದ ಹಾಗೆ ಬರೀರಿ. ಈ ಪ್ಲಸ್ ಚಿಹ್ನೆಯನ್ನು ಇದ್ದ ಹಾಗೆ ಹಾಕ್ಕೊಳ್ರಿ. ಕಾಸ್ ಎ ಮತ್ತು 1 ಗುಣಿಸ್ಕೊಂಡು ಇಲ್ಲಿ ಬರೀರಿ. ಕಾಸ್ ಎ ಗುಣಿಸು 1 ಅಂದರೆ ಕಾಸ್ ಎ ಆಗ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ
ಕಾಸ್ ಎಯನ್ನು ಇದ್ದ ಹಾಗೆ ಬರೆದುಕೊಳ್ರಿ. ಸೊ ಮುಂದಿನ ಹಂತದಲ್ಲಿ ಛೇದದಲ್ಲಿರುವ ಕಾಸ್ ಎಯಿಂದ ಅಂಶಕ್ಕೆ ಗುಣಿಸ್ಕೊಳ್ಬೇಕು. ಕಾಸ್ ಎ ಗುಣಿಸು 1 ಅಂದರೆ ಏನಾಗ್ತದೆ, ಕಾಸ್ ಎ ಆಗ್ತದೆ. ಹಾಗಾಗಿ ಅಂಶವು ಏನಾಗ್ತದೆ, ಕಾಸ್ ಎ ಆಗ್ತದೆ. ಛೇದದಲ್ಲಿ ಏನು ಉಳಿಯುತ್ತದೆ, 1 ಮೈನಸ್ ಕಾಸ್ ಎ ಮಾತ್ರ ಉಳಿಯುತ್ತದೆ. ಪ್ಲಸ್ ಇಲ್ಲೂ ಸಹ ಇದನ್ನೇ ಮಾಡಬೇಕು. ಈ ಕಾಸ್ ಎಯನ್ನು ಅಂಶಕ್ಕೆ ತೆಗೆದುಕೊಂಡು ಹೋಗಬೇಕು. ಕಾಸ್ ಎ ಗುಣಿಸು 1 ಅಂದರೆ ಏನಾಗ್ತದೆ, ಕಾಸ್ ಎ ಆಗ್ತದೆ. ಸಂಪೂರ್ಣ ಭಾಗ. ಸೊ ಛೇದದಲ್ಲಿ ಏನು ಉಳಿಯುತ್ತದೆ, 1 ಪ್ಲಸ್ ಕಾಸ್ ಎ ಉಳಿಯುತ್ತದೆ. ಸೊ ಮುಂದಿನ ಹಂತದಲ್ಲಿ ಏನು ಮಾಡಬೇಕಂದ್ರೆ ಈ ಎರಡನೇ ಪದದ ಛೇದ 1 ಪ್ಲಸ್ ಕಾಸ್ ಎಯಿಂದ ಮೊದಲನೇ ಪದದ ಅಂಶಕ್ಕೆ ಗುಣಿಸ್ಕೊಳ್ಬೇಕು. ಹಾಗೆ ಮೊದಲನೇ ಪದದ ಛೇದ 1 ಮೈನಸ್ ಕಾಸ್ ಎಯನ್ನು ಎರಡನೇ ಪದದ ಅಂಶಕ್ಕೆ ಗುಣಿಸ್ಕೊಳ್ಬೇಕು. ತದನಂತರ ಛೇದಗಳನ್ನು ಗುಣಿಸಿಕೊಂಡು ಸಂಕ್ಷೇಪಿಸಿಕೊಳ್ಬೇಕು. ಹೀಗೆ ಗುಣಿಸಿಕೊಂಡಾಗ ಅಂಶವು ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಆಗ್ತದೆ. ಛೇದದಲ್ಲಿ ಮೊದಲನೇ ಪದದ ಛೇದ ಮತ್ತು ಎರಡನೇ ಪದದ ಛೇದಗಳನ್ನು ಗುಣಿಸ್ಕೊಂಡು ಇಲ್ಲಿ ಬರೀಬೇಕು. ಅಂದರೆ 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎಯನ್ನು ಬರೀಬೇಕು. ಸೊ ಮುಂದಿನ ಹಂತದಲ್ಲಿ ಈ ಕಾಸ್ ಎಯಿಂದ 1ಕ್ಕೆ ಮತ್ತು ಕಾಸ್ ಎಗೆ ಗುಣಿಸ್ಕೊಳ್ಬೇಕು. ಕಾಸ್ ಎ ಗುಣಿಸು 1 ಅಂದರೆ ಕಾಸ್ ಎ ಆಗ್ತದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಕಾಸ್ ಎ ಗುಣಿಸು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಗ್ತದೆ. ಸೊ ನಂತರ ಈ ಕಾಸ್ ಎಯಿಂದ 1 ಮೈನಸ್ ಕಾಸ್ ಎಗೆ ಗುಣಿಸ್ಕೊಳ್ಬೇಕು. ಕಾಸ್ ಎ ಗುಣಿಸು 1 ಅಂದರೆ ಪ್ಲಸ್ ಕಾಸ್ ಎ ಆಗ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಕಾಸ್ ಎ ಗುಣಿಸು ಕಾಸ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ ಆಗ್ತದೆ. ಸಂಪೂರ್ಣ ಭಾಗಿಸು ಛೇದ 1 ಮೈನಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಅಂತ ಇದೆ. ಈ ಛೇದವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿರೋದ್ರಿಂದ ಇದನ್ನು ನಾವು ಎ ವರ್ಗ ಮೈನಸ್ ಬಿ ವರ್ಗ ರೂಪದಲ್ಲಿ ಬರೆದುಕೊಳ್ಬೇಕು. ಅಂದರೆ ಮೊದಲನೇ ಪದದ ವರ್ಗ ಮೈನಸ್ ಎರಡನೇ ಪದದ ವರ್ಗದ ರೂಪದಲ್ಲಿ ಬರೆದುಕೊಳ್ಬೇಕು. ಹೀಗೆ ಬರೆದುಕೊಂಡಾಗ ಇಲ್ಲಿ ಮೊದಲನೇ ಪದ ಏನಾಗಿದೆ, 1 ಆಗಿದೆ. 1ರ ವರ್ಗ ಏನಾಗ್ತದೆ, 1 ಆಗ್ತದೆ. ಮೈನಸ್ ಎರಡನೇ ಪದ ಕಾಸ್ ಎ ಆಗಿದೆ. ಎರಡನೇ ಪದದ ವರ್ಗ ಅಂದರೆ ಕಾಸ್ ಸ್ಕ್ವೇರ್ ಎ ಆಗ್ತದೆ. ಸೊ ನಾವಿಲ್ಲಿ ಅಂಶದವನ್ನು ಸಂಕ್ಷೇಪಿಸೋಣ. ಕಾಸ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆಗ್ತದೆ. ಯಾಕಂದರೆ ಪ್ಲಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಇದೆ. ಹಾಗಾಗಿ ಅವುಗಳು ಕ್ಯಾನ್ಸಲ್ ಆಗ್ತದೆ. 1 ಕಾಸ್ ಎ 1 ಕಾಸ್ ಏನಾಗ್ತದೆ, 2 ಕಾಸ್ ಎ ಆಗ್ತದೆ. ಹಾಗೆ ವಿದ್ಯಾರ್ಥಿಗಳೇ, ಎಲ್ಲಿಯಾದರೂ ಸಮೀಕರಣದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬಂದರೆ ನಾವು 1 ಮೈನಸ್ ಕಾಸ್ ಸ್ಕ್ವೇರಿಗೆ ಸಮನಾಗಿರುವ ಸೈನ್ ಸ್ಕ್ವೇರ್ ಎ ಅನ್ನು ಅದರ ಜಾಗದಲ್ಲಿ ಬರೆದುಕೊಳ್ಬೇಕು. ಹಾಗೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬಂದರೆ 1 ಮೈನಸ್ ಸೈನ್ ಸ್ಕ್ವೇರಿಗೆ ಸಮನಾಗಿರುವ ಕಾಸ್ ಸ್ಕ್ವೇರ್ ಎ ಅನ್ನು ನಾವು ಬರೆದುಕೊಳ್ಬೇಕು. ಈ ಅಂಶವನ್ನು ನೀವು ನೆನಪಿಟ್ಕೊಂಡ್ರೆ ಈ ರೀತಿಯ ಲೆಕ್ಕಗಳನ್ನು ನೀವು ಸುಲಭವಾಗಿ ಮಾಡ್ಬೋದು. ಇದನ್ನು ನಾವು ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಆ ಸಮೀಕರಣದಿಂದ ಇದನ್ನು ಪಡಿಬೋದು ನಾವು. ಸೊ ಹಿಂದಿನ ಲೆಕ್ಕದಲ್ಲಿ ಅದನ್ನು ಯಾವ ರೀತಿ ಪಡಿಬೋದು ಎಂಬುದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೆ ನಾನು. ಇಲ್ಲಿ ನಾವು ನೇರವಾಗಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ಅಂದರೆ ಆದೇಶಿಸಬೇಕು. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ನಾವಿಲ್ಲಿ ಸೈನ್ ಸ್ಕ್ವೇರ್ ಎ ಅನ್ನು ಬರೆದುಕೊಳ್ಳೋಣ. ಯಾಕಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ ಯಾವ್ದು ಸಮನಾಗಿದೆ, ಸೈನ್ ಸ್ಕ್ವೇರ್ ಎಗೆ ಸಮನಾಗಿದೆ. ಹಾಗಾಗಿ 1 ಮೈನಸ್ ಕಾಸ್ ಸ್ಕ್ವೇರ್ ಜಾಗದಲ್ಲಿ ಸೈನ್ ಸ್ಕ್ವೇರ್ ಎ ಅನ್ನು ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ 2 ಕಾಸ್ ಎ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಆದರೆ ನೀಡಿದಂಥ ಸಮೀಕರಣದ ಬಲಭಾಗದಲ್ಲಿ ಪಡೆಯಬೇಕಾದ ಉತ್ತರ ಯಾವ್ದು ಹೇಳ್ರಿ, 2 ಕಾಸ್ ಎ ಇಂಟು ಕಾಟ್ ಎ. ಇಲ್ಲಿ ನಾವು ಇದುವರೆಗೂ ಪಡೆದಂಥ ಉತ್ತರ ಏನಿದೆ, 2 ಕಾಸ್ ಎ ಭಾಗಿಸು ಸೈನ್ ಸ್ಕ್ವೇರ್ ಎ. ಹಾಗಾಗಿ ಈ ಉತ್ತರವನ್ನು ನಾವು ಈ ಉತ್ತರದ ರೂಪಕ್ಕೆ ಪರಿವರ್ತನೆ ಮಾಡಲು ಅಂಶದಲ್ಲಿರುವ 2 ಕಾಸ್ ಎನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಭಾಗಿಸು ಛೇದದಲ್ಲಿರುವ ಸೈನ್ ಸ್ಕ್ವೇರ್ ಎನ್ನು ನಾವು ಸೈನ್ ಎ ಇಂಟು ಸೈನ್ ಎ ಆಗಿ ಬರೆದುಕೊಳ್ಬೇಕು. ಯಾಕಂದರೆ ಸೈನ್ ಎ ಇಂಟು ಸೈನ್ ಏನಾಗ್ತದೆ, ಸೈನ್ ಸ್ಕ್ವೇರ್ ಎ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ 2 ಇದ್ದ ಹಾಗೆ ಬರೆದುಕೊಳ್ಳೋಣ. ಕಾಸ್ ಭಾಗಿಸು ಸೈನ್ ಅಂದರೆ ಏನಾಗ್ತದೆ ರೀ, ಕಾಟ್ ಆಗ್ತದೆ. ಅದೇ ರೀತಿ 1 ಭಾಗಿಸು ಸೈನ್ ಎ ಕೊಸೆಕ್ ಎ ಆಗ್ತದೆ. ಹಾಗಾಗಿ ನಾವಿಲ್ಲಿ 2 ಇದ್ದ ಹಾಗೆ ಬರೆದುಕೊಂಡ ನಂತರ 1 ಭಾಗಿಸು ಸೈನ್ ಎ ಸ್ಥಾನದಲ್ಲಿ ಕೊಸೆಕ್ ಎ ಅನ್ನು ಬರೆದುಕೊಳ್ಳೋಣ ಇಂಟು ಕಾಸ್ ಎ ಭಾಗಿಸು ಸೈನ್ ಎ ಸ್ಥಾನದಲ್ಲಿ ಇದಕ್ಕೆ ಸಮನಾಗಿರುವ ಕಾಟ್ ಎ ಅನ್ನು ಬರೆದುಕೊಂಡು ನಮಗೆ ಬಲಭಾಗದಲ್ಲಿ ಬೇಕಾಗಿರುವ ಉತ್ತರ 2 ಕೊಸೆಕ್ ಎ ಇಂಟು ಕಾಟ್ ಎ ಅನ್ನು ಪಡೆದುಕೊಳ್ಬೇಕು. ಸೊ ಹೀಗೆ ನಾವು ನೀಡಿದಂಥ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಅದನ್ನು ಬಿಡಿಸಿ ಬಲಭಾಗದ ಉತ್ತರವನ್ನು ಪಡೆದು ನೀಡಿದಂಥ ಸಮೀಕರಣವನ್ನು ಸಾಧಿಸಬೇಕು. ಸೊ ನಾವೀಗ ಈ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ, ಸೈನ್ ಎ ಪ್ಲಸ್ ಕೊಸೆಕ್ ಎದ ಸಂಪೂರ್ಣ ವರ್ಗ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎದ ಸಂಪೂರ್ಣ ವರ್ಗ ಈಸ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಂದು ಸಾಧಿಸಿ. ಸೊ ಈ ಪ್ರಶ್ನೆ ಅತ್ಯಂತ ಸುಲಭವಾದ ಒಂದು ಪ್ರಶ್ನೆಯಾಗಿದೆ. ಈ ಪ್ರಶ್ನೆಯನ್ನು ನೀವು ಯಾರು ಬೇಕಾದರೂ ಅತ್ಯಂತ ಸುಲಭವಾಗಿ ಬಿಡಿಸ್ಬೋದು. ಅದು ಹೇಗಂತ ನಾನು ನಿಮಗೆ ಹೇಳ್ತೇನೆ. ಸೊ ಈ ಪ್ರಶ್ನೆಯನ್ನು ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸಬೇಕು. ಮೊದಲಿಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಳ್ಳೋಣ. ಆದ್ದರಿಂದ ನಾವಿಲ್ಲಿ ಈ ಸಮೀಕರಣದ ಎಡಭಾಗ ಈಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಕಾಸೆಕ್ ಎದ ಸಂಪೂರ್ಣ ವರ್ಗ ಪ್ಲಸ್
ಕಾಸ್ ಎ ಪ್ಲಸ್ ಸೆಕ್ ಎ ದ ಸಂಪೂರ್ಣ ವರ್ಗ ಎಂದು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಇಲ್ಲಿರುವ ಎರಡೂ ಪದಗಳು ಎ ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ರೂಪದಲ್ಲಿದೆ. ಅಂದರೆ ಸೈನ್ ಎ ಪ್ಲಸ್ ಕಾಸೆಕ್ ಎ ದ ಸಂಪೂರ್ಣ ವರ್ಗ ಮತ್ತು ಕಾಸ್ ಎ ಮತ್ತು ಸೆಕ್ ಎ ದ ಸಂಪೂರ್ಣ ವರ್ಗ ಇವುಗಳು ಎ ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ರೂಪದಲ್ಲಿದೆ. ಹಾಗಾಗಿ ಈ ಎರಡೂ ಪದಗಳನ್ನು ನಾವು ಎ ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ವಿಸ್ತೃತ ರೂಪವಾದ ಎ ದ ವರ್ಗ ಅಂದರೆ ಮೊದಲನೇ ಪದದ ವರ್ಗ ಪ್ಲಸ್ ಎರಡನೇ ಪದ ಬಿ ದ ವರ್ಗ ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಅಂದರೆ 2ab ರೂಪದಲ್ಲಿ ವಿಸ್ತರಿಸಿ ಬರೆಯೋಣ. ಈ ಸೈನ್ ಎ ಪ್ಲಸ್ ಕಾಸೆಕ್ ಎ ದ ಸಂಪೂರ್ಣ ವರ್ಗವನ್ನು ನಾವು ಎ ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ವಿಸ್ತೃತ ರೂಪದಲ್ಲಿ ಬರೆದಾಗ ಇದರ ಮುಂದಿನ ಹಂತವು ಮೊದಲನೇ ಪದದ ವರ್ಗ ಅಂದರೆ ಮೊದಲನೇ ಪದ ಇಲ್ಲಿ ಸೈನ್ ಎ ಆಗಿದೆ. ಮೊದಲನೇ ಪದದ ವರ್ಗ ಅಂದರೆ ಸೈನ್ ಸ್ಕ್ವೇರ್ ಎ ಆಗುತ್ತದೆ ಪ್ಲಸ್ ಎರಡನೇ ಪದದ ವರ್ಗ ಅಂದರೆ ಇಲ್ಲಿ ಎರಡನೇ ಪದ ಕೊಸೆಕ್ ಎ ಆಗಿದೆ. ಎರಡನೇ ಪದದ ವರ್ಗ ಅಂದರೆ ಕೊಸೆಕ್ ಸ್ಕ್ವೇರ್ ಎ ಆಗ್ತದೆ ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಆಗ್ತದೆ ಅಂದರೆ 2 ಗುಣಿಸು ಸೈನ್ ಎ ಇಂಟು ಕೊಸೆಕ್ ಎ ಆಗುತ್ತದೆ. ಇದೇ ರೀತಿ ನಾವೀಗ ಕಾಸ್ ಎ ಪ್ಲಸ್ ಸೆಕ್ ಎ ದ ಸಂಪೂರ್ಣ ವರ್ಗವನ್ನು ಸಹ ಎ ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ರೂಪದಲ್ಲಿ ಈ ರೀತಿಯಾಗಿ ವಿಸ್ತರಿಸಿ ಬರೆದಾಗ ಇದು ಮೊದಲನೇ ಪದದ ವರ್ಗ ಅಂದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಎರಡನೇ ಪದದ ವರ್ಗ ಅಂದರೆ ಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಅಂದರೆ 2 ಗುಣಿಸು ಕಾಸ್ ಎ ಇಂಟು ಸೆಕ್ ಎ ಆಗುತ್ತದೆ. ಸೊ ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಎಂಬುದು ನಮಗೆ ತಿಳಿದಿದೆ. ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ದ ಬೆಲೆಯು 1 ಆಗಿದೆ ಎಂಬುದು ನಮಗೆ ತಿಳಿದಿದೆ. ಸೊ ಇಲ್ಲಿ ಈ ಸಮೀಕರಣದಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ ಕಾಸ್ ಸ್ಕ್ವೇರ್ ಎ ಅಂತ ಇದೆ. ಹಾಗಾಗಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ನಾವೇನು ಬರೀಬೇಕು, ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಇದರ ಬೆಲೆಯನ್ನು 1 ಆಗಿ ಇಲ್ಲಿ ಬರೆದುಕೊಳ್ಳಬೇಕು. ಪ್ಲಸ್ ಇಲ್ಲಿ ನಾವು ಪಡೆಯಬೇಕಾದ ಉತ್ತರದ ಕಡೆಗೆ ನೀವು ಸ್ವಲ್ಪ ಗಮನ ಹರಿಸಿದಾಗ ಈ ಉತ್ತರದಲ್ಲಿ ಟ್ಯಾನ್ ಮತ್ತು ಕಾಟ್ ಮಾತ್ರ ಇದ್ದಾವೆ, ಉಳಿದ ಯಾವುದೇ ತ್ರಿಕೋನಮಿತಿ ಅನುಪಾತಗಳಿಲ್ಲ. ಆದರೆ ಈ ಸಮೀಕರಣದಲ್ಲಿ ಏನಿದೆ, ಕೊಸೆಕ್ ಇದೆ, ಸೈನ್ ಇದೆ, ಕಾಸ್ ಇದೆ ಮತ್ತು ಸೆಕ್ ಇದೆ. ಹಾಗಾಗಿ ಇಲ್ಲಿ ನಾವು ಪಡೆಯಬೇಕಾದ ಉತ್ತರದಲ್ಲಿ ಏನು ಬರಬೇಕ್ರಿ, ಟ್ಯಾನ್ ಸ್ಕ್ವೇರ್ ಎ ಮತ್ತು ಕಾಟ್ ಸ್ಕ್ವೇರ್ ಎ ಮಾತ್ರ ಬರೀಬೇಕು. ಇಲ್ಲಿರುವ ಕೊಸೆಕ್ ಆಗಲಿ ಸೈನ್ ಆಗಲಿ ಕಾಸ್ ಆಗಲಿ ಸೆಕ್ಗಳನ್ನು ನಾವು ಇಲ್ಲಿಂದ ತೆಗಿಬೇಕಂದ್ರೆ ಏನು ಮಾಡಬೇಕಲ್ರಿ, ಇದಕ್ಕೆ ಸಂಬಂಧಪಟ್ಟಂಥ ಈ ಟ್ಯಾನ್ ಮತ್ತು ಕಾಟ್ ಬರುವಂಥ ತ್ರಿಕೋನಮಿತಿ ಅನುಪಾತಗಳ ಸೂತ್ರಗಳನ್ನು ಬಳಸ್ಕೊಳ್ಬೇಕಂದ್ರೆ ನಿತ್ಯ ಸಮೀಕರಣಗಳನ್ನು ಬಳಸ್ಕೊಳ್ಬೇಕು. ಹಾಗಾದರೆ ಕೊಸೆಕ್ ಸ್ಕ್ವೇರ್ಗೆ ಸಂಬಂಧಪಟ್ಟ ಸೂತ್ರ ಯಾವುದು ನಿತ್ಯ ಸಮೀಕರಣ ಅಂತ ನೋಡಿದ್ರೆ, ಕೊಸೆಕ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಂಬುದು ನಮಗೆ ತಿಳಿದಿದೆ. ಈ ಕಾಟ್ ನೋಡ್ರಿ ಇಲ್ಲಿದೆ, ನಮಗೆ ಬೇಕಾದ ಉತ್ತರದಲ್ಲಿದೆ. ಹಾಗಾಗಿ ನಾವಿಲ್ಲಿ ಕೊಸೆಕ್ ಸ್ಕ್ವೇರ್ ಎ ಜಾಗದಲ್ಲಿ ಕೊಸೆಕ್ ಸ್ಕ್ವೇರ್ ಎಗೆ ಸಮನಾಗಿರುವ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅನ್ನು ಬರೆದುಕೊಳ್ಳೋಣ. ಪ್ಲಸ್ 2 ಇದ್ದ ಹಾಗೆ ಬರೆದುಕೊಳ್ಳೋಣ, ಸೈನ್ ಎ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ನಮಗೆ ಬೇಕಾದ ಉತ್ತರದಲ್ಲಿ ಸೈನ್ ಎ ಇಲ್ಲ ನೋಡ್ರಿ, ಹಾಗಾಗಿ ಈ ಸೈನ್ ಎ ಅನ್ನು ತೆಗೆಯುವ ಸಲುವಾಗಿ ಈ ಕೊಸೆಕ್ ಎನ್ನು ನಾವು ಯಾವ ರೀತಿ ಬರೆಯೋಣ ಅಂದರೆ 1 ಸೈನ್ ಎ ಆಗಿ ಬರೆದುಕೊಳ್ಳೋಣ. ಯಾಕಂದರೆ ಕೊಸೆಕ್ ಎ 1 ಸೈನ್ ಎಗೆ ಸಮನಾಗಿದೆ. ಹೀಗೆ ಬರೆದುಕೊಂಡಾಗ ಏನಾಗ್ತದೆ ಅಂದರೆ ಕೊಸೆಕ್ ಎ ಜಾಗದಲ್ಲಿ ಸೈನ್ ಎನ್ನು ಬರೆದುಕೊಂಡ್ರೆ ಇಲ್ಲಿ ಸೈನ್ ಎ ಕ್ಯಾನ್ಸಲ್ ಆಗ್ತದೆ. ಹಾಗಾಗಿ ನಾವು ಈಸಿಯಾಗಿ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎನ್ನು ಪಡಿಬೋದು. ಸೊ ಪ್ಲಸ್ ಈ ಕಾಸ್ ಸ್ಕ್ವೇರ್ ಎನ್ ಮತ್ತು ಸೈನ್ ಸ್ಕ್ವೇರ್ ಎನ್ನು ಸೇರಿಸಿ ಇಲ್ಲಿ 1 ಆಗಿ ಆಲ್ರೆಡಿ ಬರೆದಾಗಿದೆ, ಇದರ ಬಗ್ಗೆ ಚಿಂತೆ ಬಿಡ್ರಿ. ಪ್ಲಸ್ ಸೆಕ್ ಸ್ಕ್ವೇರ್ ಎ ನಾವು ಪಡೆಯಬೇಕಾದ ಉತ್ತರದಲ್ಲಿ ಇಲ್ಲ. ಹಾಗಾದರೆ ಸೆಕ್ ಸ್ಕ್ವೇರ್ ಎಗೆ ಸಂಬಂಧಪಟ್ಟಂಥ ನಿತ್ಯ ಸಮೀಕರಣವನ್ನು ಹುಡುಕಬೇಕು. ಅದು ನಿತ್ಯ ಸಮೀಕರಣ ಏನಿದೆ, ಸೆಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇದೆ. ಈ ಟ್ಯಾನ್ ಸ್ಕ್ವೇರ್ ಎ ನಾವು ಪಡೆಯಬೇಕಾದ ಉತ್ತರದಲ್ಲಿದೆ. ಹಾಗಾಗಿ ಸೆಕ್ ಸ್ಕ್ವೇರ್ ಎಗೆ ಸೂಕ್ತವಾದ ಸೂತ್ರ ಅಂದರೆ ಅದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗಿದೆ. ಆದ್ದರಿಂದ ನಾವಿಲ್ಲಿ ಸೆಕ್ ಸ್ಕ್ವೇರ್ ಎ ಜಾಗದಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎನ ಬರೆದುಕೊಳ್ಳೋಣ. ಪ್ಲಸ್ 2 ಕಾಸ್ ಎನ್ನು ತೆಗಿಬೇಕು. ಈ ಕಾಸ್ ಎನ್ನು ತೆಗಿಬೇಕಾದ್ರೆ ಸೆಕ್ ಎಯನ್ನು ನಾವು ಯಾವ ರೀತಿ ಬರ್ಕೊಳ್ಬೇಕು, 1 ಕಾಸ್ ಎ ಆಗಿ ಬರ್ಕೊಳ್ಬೇಕು. ಯಾಕಂದರೆ ಸೆಕ್ ಎ ಇಸ್ ಈಕ್ವಲ್ ಟು 1 ಕಾಸ್ ಎ ಆಗಿದೆ. ಇಲ್ಲಿ ಸೆಕ್ ಎ ಜಾಗದಲ್ಲಿ ನಾವು 1 ಕಾಸ್ ಎನ್ನು ಬರೆದ್ರೆ ಇಲ್ಲಿ ಕಾಸ್ ಎ ಮತ್ತು ಕಾಸ್ ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಇಲ್ಲೂ ಹಾಗೆ ಸೈನ್ ಎ ಮತ್ತು ಸೈನ್ ಎ ಕ್ಯಾನ್ಸಲ್ ಆಗಿದೆ. ಸೊ ಮುಂದಿನ ಹಂತದಲ್ಲಿ ಈ 1 ಮತ್ತು 1 ಕೂಡಿಸ್ಕೊಳ್ರಿ, ಎಷ್ಟಾಗ್ತದೆ, 2 ಆಗ್ತದೆ. ಪ್ಲಸ್ ಈ ಕಾಟ್ ಸ್ಕ್ವೇರ್ ಎ ಅನ್ನು ಇದ್ದ ಹಾಗೆ ಬರ್ಕೊಳ್ರಿ, ಯಾಕಂದರೆ ಇದೇ ನಮಗೆ ಉತ್ತರದಲ್ಲಿ ಬೇಕಾಗಿದೆ. ಪ್ಲಸ್ 2 ಗುಣಿಸು 1 ಎಷ್ಟಾಗ್ತದೆ, 2 ಆಗ್ತದೆ. ಇಲ್ಲಿ ಸೈನ್ ಎ ಕ್ಯಾನ್ಸಲ್ ಆಗಿದೆ. ಪ್ಲಸ್ ಈ 1 ಇದ್ದ ಹಾಗೆ ಬರ್ಕೊಳ್ರಿ. ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ನಮಗೆ ಬೇಕಾಗಿದೆ, ಹಾಗಾಗಿ ಟ್ಯಾನ್ ಸ್ಕ್ವೇರ್ ಎ ಅನ್ನು ಇದ್ದ ಹಾಗೆ ಬರ್ಕೊಳ್ರಿ. ಪ್ಲಸ್ ಇಲ್ಲಿ ಕಾಸ್ ಎ ಕ್ಯಾನ್ಸಲ್ ಆಗಿದೆ. 2 ಗುಣಿಸು 1 ಎಷ್ಟಾಗ್ತದೆ, 2 ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ನಾವೊಂದು ಗಮನದಲ್ಲಿ ಇಡಬೇಕು, ಯಾಕಂದರೆ ನಾವು ಪಡೆಯಬೇಕಾದ ಉತ್ತರದಲ್ಲಿ ಎಷ್ಟು ಬರಬೇಕು ರೀ, ಉತ್ತರ 7 ಬರಬೇಕು ಸಂಖ್ಯೆ. ಇಲ್ಲಿ 7 ಬಂದಿದೆ ಅಂತ ನೋಡ್ರಿ. 2 ಪ್ಲಸ್ 2 4, 4 1 5, 5 2 7. ಹಾಗಾಗಿ ಈಸಿಯಾಗಿ ಇಲ್ಲಿ ನಾವು 7 ಅಂತ ಬರೀಬೋದು. ಪ್ಲಸ್ ಉಳಿದಂಥ ತ್ರಿಕೋನಮಿತಿ ಅನುಪಾತಗಳು ಯಾವುದು, ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಉಳಿದದ್ದು ಯಾವುದು, ಕಾಟ್ ಸ್ಕ್ವೇರ್ ಎ ಮಾತ್ರ.
ಇದನ್ನೇ ನಾವು ಈ ಸಮೀಕರಣದ ಬಲಭಾಗದ ಉತ್ತರದಲ್ಲಿ ಪಡೆಯಬೇಕಿತ್ತು. ಹೀಗೆ ನಾವು ನೀಡಿದಂಥ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಅದನ್ನು ಬಿಡಿಸಿ, ಅಂದರೆ ಸೂಕ್ತವಾದ ಸೂತ್ರವನ್ನು ಇದಕ್ಕೆ ಉಪಯೋಗಿಸಿ ಈ ಸಮೀಕರಣದ ಬಲಭಾಗದ ಉತ್ತರವಾದ 7 + tan² + cot² ಅನ್ನು ಪಡೆದಿದ್ದೇವೆ. ಸೊ ನಾವೀಗ ಈ ವರ್ಷ ಧಾರವಾಡ ಜಿಲ್ಲೆಯ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತೆಯ ಪರೀಕ್ಷೆಯಲ್ಲಿ ಬಂದಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: sin θ ಸಂಪೂರ್ಣ ಭಾಗಿಸು 1 - cot θ ಪ್ಲಸ್ cos θ ಸಂಪೂರ್ಣ ಭಾಗಿಸು 1 - tan θ = sin θ ಪ್ಲಸ್ cos θ ಎಂದು ಸಾಧಿಸಿ. ಸೊ ಈ ಪ್ರಶ್ನೆಯನ್ನು ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸೋಣ. ಮೊದಲಿಗೆ ಈ ಸಮೀಕರಣದ ಎಡಭಾಗವನ್ನು ನಾವಿಲ್ಲಿ ತೆಗೆದುಕೊಳ್ಳೋಣ. ಆದ್ದರಿಂದ ನಾನಿಲ್ಲಿ ಈ ಸಮೀಕರಣದ ಎಡಭಾಗವಾದ sin θ ಭಾಗಿಸು 1 - cos θ ಪ್ಲಸ್ cos θ ಸಂಪೂರ್ಣ ಭಾಗಿಸು 1 - tan θ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಅಂಶದಲ್ಲಿರುವ sin θವನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು, ಸಂಪೂರ್ಣ ಭಾಗಿಸು 1 ಇದ್ದ ಹಾಗೆ ಬರೆದುಕೊಳ್ಬೇಕು, ಮೈನಸ್ ಈ ಸಮೀಕರಣದಲ್ಲಿರುವ cot θ ಮತ್ತು tan θಗಳನ್ನು sin ಮತ್ತು cos ಥೀಟಾಗಳ ರೂಪದಲ್ಲಿ ಬರೆದುಕೊಳ್ಬೇಕು. ಅಂದರೆ cot θವನ್ನು ನಾವು cot θಗೆ ಸಮನಾಗಿರುವ cos θ ಭಾಗಿಸು sin θ ರೂಪದಲ್ಲಿ ಬರೆದುಕೊಂಡ್ರೆ, ಇಲ್ಲಿ ನಾವು tan θವನ್ನು tan θಗೆ ಸಮನಾಗಿರುವ sin θ ಭಾಗಿಸು cos θದ ರೂಪದಲ್ಲಿ ಬರೆದುಕೊಳ್ಳಬೇಕು. ಹಾಗಾಗಿ ನಾವಿಲ್ಲಿ cot θದ ಜಾಗದಲ್ಲಿ cot θಗೆ ಸಮನಾಗಿರುವ cos θ ಭಾಗಿಸು sin θವನ್ನು ಬರೆದುಕೊಳ್ಳೋಣ. ಪ್ಲಸ್ ಈ ಚಿಹ್ನೆಯನ್ನು ಇದ್ದ ಹಾಗೆ ಹಾಕಿಕೊಳ್ಳೋಣ. ಅಂಶದಲ್ಲಿರುವ ಎರಡನೇ ಪದದ ಅಂಶದಲ್ಲಿರುವ cos θವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು 1 ಇದ್ದ ಹಾಗೆ ಬರೆದುಕೊಳ್ಳೋಣ, ಮೈನಸ್ ಈ tan θವನ್ನು sin ಮತ್ತು cos ರೂಪದಲ್ಲಿ ಬರೆದುಕೊಂಡಾಗ tan θವು sin ಭಾಗಿಸು cos ಆಗುತ್ತದೆ. ಅಂದರೆ sin θ ಭಾಗಿಸು cos θ ಆಗುತ್ತದೆ. ಯಾಕಂದರೆ tan θವು sin θ ಭಾಗಿಸು cos θಗೆ ಸಮನಾಗಿರೋದ್ರಿಂದ tan θದ ಸ್ಥಾನದಲ್ಲಿ sin θ ಭಾಗಿಸು cos θ ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ sin θವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು ಈ 1ಕ್ಕೆ ಈ ಎರಡನೇ ಪದದ ಛೇದದಲ್ಲಿರುವ sin θದಿಂದ ಗುಣಿಸ್ಕೊಳ್ಬೇಕು. 1 × sin θ ಅಂದರೆ ಏನಾಗ್ತದೆ? sin θ ಆಗ್ತದೆ, ಮೈನಸ್ ಈ cos θವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ sin θವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ ಈ cos θವನ್ನು ಆಸ್ ಇಟ್ ಈಸ್ ಬರೆದುಕೊಳ್ಬೇಕು. ಸಂಪೂರ್ಣ ಭಾಗಿಸು ಈ 1 ಮತ್ತು cos θವನ್ನು ಗುಣಿಸಿ ಇಲ್ಲಿ ಬರೀಬೇಕು. 1 × cos θ ಏನಂದ್ರೆ ಏನಾಗ್ತದೆ ರೀ? cos θ ಆಗ್ತದೆ, ಮೈನಸ್ sin θವನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಭಾಗಿಸು ಛೇದದಲ್ಲಿರುವ cos θವನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಈ ಛೇದದಲ್ಲಿರುವ sin θವನ್ನು ಅಂಶದಲ್ಲಿರುವ sin θಗೆ ಗುಣಿಸ್ಕೊಳ್ಬೇಕು. sin θ × sin θ ಏನಾಗ್ತದೆ? sin² θ ಆಗ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ sin θ ಮೈನಸ್ cos θವನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಪ್ಲಸ್ ಇಲ್ಲೂ ಸಹ ಇದನ್ನೇ ಮಾಡಬೇಕು. ಅಂದರೆ ಛೇದದಲ್ಲಿರುವ cos θವನ್ನು ಅಂಶದಲ್ಲಿರುವ cos θಗೆ ಗುಣಿಸ್ಕೊಳ್ಬೇಕು. cos θ × cos θ ಏನಾಗ್ತದೆ ರೀ? cos² ಥೀಟ ಆಗ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ cos θ ಮೈನಸ್ sin θನ ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಈ ಮೊದಲನೇ ಪದವಾದ sin² θ ಸಂಪೂರ್ಣ ಭಾಗಿಸು sin θ ಮೈನಸ್ cos θವನ್ನು ಇದ್ದ ಹಾಗೆ ಬರೆದುಕೊಳ್ರಿ. ಪ್ಲಸ್ ಅನ್ನು ಇದ್ದ ಹಾಗೆ ಹಾಕ್ಕೊಳ್ಬೇಕು. ಎರಡನೇ ಪದದ ಅಂಶದಲ್ಲಿರುವ cos² θವನ್ನು ಬರೆದುಕೊಳ್ಬೇಕು. ಸಂಪೂರ್ಣ ಭಾಗಿಸು ಛೇದದಲ್ಲಿ ನಾವೇನು ಮಾಡಬೇಕು? -1 ಸಾಮಾನ್ಯ ತೆಗಿಬೇಕು. -1 ಸಾಮಾನ್ಯ ತೆಗೆದಾಗ ಈ ಎರಡು ಪದದ ಚಿಹ್ನೆಗಳು ಬದಲಾವಣೆ ಆಗ್ತದೆ. ಅದನ್ನು ಬ್ರ್ಯಾಕೆಟ್ ಒಳಗಡೆ ಬರ್ಕೊಳ್ಬೇಕು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ sin θ ಆಗ್ತದೆ. ಅದನ್ನು ಇಲ್ಲಿ ಬರೀಬೇಕು. ಮೈನಸ್ಸಿಂದ ಈ ಪ್ಲಸ್ cos θಗೆ ಗುಣಿಸ್ಕೊಂಡ್ರೆ ಏನಾಗ್ತದೆ? ಮೈನಸ್ ಇಂಟು ಪ್ಲಸ್ ಮೈನಸ್ cos θ ಆಗ್ತದೆ. ಹೀಗೆ ಈ ಎರಡನೇ ಪದದ ಛೇದದಲ್ಲಿ ಮೈನಸ್ಸನ್ನು ಕಾಮನ್ ತೆಗೆದು ಇದನ್ನು ಪುನಃ ಈ ರೀತಿಯಾಗಿ ಬರೆದುಕೊಳ್ಬೇಕು. ಮುಂದಿನ ಹಂತವನ್ನು ನಾನು ಇಲ್ಲಿ ಬರೀತಾ ಇದ್ದೇನೆ. ಇಲ್ಲಿ ಮೊದಲನೇ ಪದವಾದ sin² θ ಸಂಪೂರ್ಣ ಭಾಗಿಸು sin θ ಮೈನಸ್ cos θವನ್ನು ಇದ್ದಾಗೆ ಬರೆದುಕೊಳ್ಬೇಕು. ಎರಡನೇ ಪದವನ್ನು ಬರೆಯೋದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಪ್ಲಸ್ ಹಾಗೂ ಛೇದದಲ್ಲಿರುವ ಮೈನಸನ್ನು ಗುಣಿಸಿಕೊಂಡು ಇಲ್ಲಿ ಬರೀಬೇಕು. ಪ್ಲಸ್ ಭಾಗಿಸು ಮೈನಸ್ ಅಂದರೆ ಏನಾಗ್ತದೆ ರೀ? ಮೈನಸ್ ಆಗ್ತದೆ. ಪ್ಲಸ್ ಗುಣಿಸು ಮೈನಸ್ ಮೈನಸ್ ಯಾವ ರೀತಿ ಆಗ್ತದಲ್ಲ ಹಾಗೆ ಪ್ಲಸ್ ಭಾಗಿಸು ಮೈನಸ್ ಅಂದರೂ ಮೈನಸ್ ಆಗ್ತದೆ. ಹಾಗೆ cos² θವನ್ನು ಇದ್ದ ಹಾಗೆ ಬರೆದುಕೊಳ್ರಿ. ಛೇದದಲ್ಲಿರುವ sin θ ಮೈನಸ್ cos θವನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಈ ಎರಡೂ ಪದಗಳ ಛೇದಗಳು ಒಂದೇ ಆಗಿರೋದ್ರಿಂದ ನಾವು ನೇರವಾಗಿ ಅಂಶವನ್ನು ಬರೆಯಬಹುದು. ಅಂದರೆ sin² θ ಮೈನಸ್ cos² θವನ್ನು ಇದ್ದ ಹಾಗೆ ಬರೆದುಕೊಳ್ಬೋದು. ಭಾಗಿಸು ಈ ಛೇದಗಳು ಸಮನಾಗಿರೋದ್ರಿಂದ ಛೇದವನ್ನು ಇದ್ದ ಹಾಗೆ ಬರೀರಿ. sin θ ಮೈನಸ್ cos θ ಅಂತ ಬರೆದುಕೊಳ್ರಿ. ಇಲ್ಲಿ ನೀವು ಅಂಶವನ್ನು ಗಮನಿಸಿದಾಗ ಅಂಶವು sin² θ ಮೈನಸ್ cos² θ ಇದೆ.
ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಇದನ್ನು ನಾವು ಯಾವ ರೀತಿ ಬರ್ಕೊಳ್ಬೇಕು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಬರ್ಕೊಳ್ಬೇಕು. ಅಂದರೆ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ರೂಪದಲ್ಲಿ ಬರ್ಕೊಳ್ಬೇಕು. ಅಂದರೆ ಮೊದಲನೇ ಪದ ಪ್ಲಸ್ ಎರಡನೇ ಪದ ಇಂಟು ಮೊದಲನೇ ಪದ ಮೈನಸ್ ಎರಡನೇ ಪದದ ರೂಪದಲ್ಲಿ ಬರ್ಕೊಳ್ಬೇಕು. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಸಾಮಾನ್ಯ ಅಪವರ್ತನ ಅಂದರೆ ಛೇದ ಮತ್ತು ಅಂಶದಲ್ಲಿ ಸಾಮಾನ್ಯವಾಗಿರುವ ಅಪವರ್ತನ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಛೇದದಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾವನ್ನು ಕ್ಯಾನ್ಸಲ್ ಮಾಡಿದಾಗ ನಮಗಿಲ್ಲಿ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮಾತ್ರ ಉಳಿಯುತ್ತದೆ. ಇದೇ ನಾವು ಈ ಸಮೀಕರಣದ ಬಲಭಾಗದಲ್ಲಿ ಪಡೆಯಬೇಕಾದ ಉತ್ತರವಾಗಿದೆ. ಹೀಗೆ ನಾವು ನೀಡಿದಂಥ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಸಂಕ್ಷೇಪಿಸಿ ಬಲಭಾಗದ ಉತ್ತರವನ್ನು ಪಡೆದು ಸುಲಭವಾಗಿ ಅಂಕಗಳನ್ನು ಪಡೆಯಬಹುದು. ಸೊ ನಾವೀಗ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯನ್ನು 2023ರ ಪ್ರಿಪರೇಟರಿ ಎಕ್ಸಾಮಲ್ಲಿ ಕೇಳಲಾಗಿತ್ತು. ಪ್ರಶ್ನೆ ಈ ರೀತಿಯಾಗಿದೆ: ಕಾಸ್ ಎ ಸಂಪೂರ್ಣ ಭಾಗಿಸು 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಸಂಪೂರ್ಣ ಭಾಗಿಸು ಕಾಸ್ ಎ ಇಸ್ ಈಕ್ವಲ್ ಟು 2 ಸೆಕ್ ಎ ಎಂದು ಸಾಧಿಸಿ. ಸೊ ಈ ಪ್ರಶ್ನೆಯಲ್ಲೂ ಸಹ ನಮಗೆ ಒಂದು ಸಮೀಕರಣವನ್ನು ನೀಡಿ ಇದನ್ನು ಸಾಧಿಸಿ ಅಂತ ಹೇಳಿರೋದ್ರಿಂದ ನಾವಿಲ್ಲಿ ಈ ತ್ರಿಕೋನಮಿತಿ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಬಿಡಿಸಿ ಬಲಭಾಗದ ಉತ್ತರವನ್ನು ಪಡೆಯಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಎಡಭಾಗ ಇಸ್ ಈಕ್ವಲ್ ಟು ಕಾಸ್ ಎ ಸಂಪೂರ್ಣ ಭಾಗಿಸು 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಸಂಪೂರ್ಣ ಭಾಗಿಸು ಕಾಸ್ ಎಯನ್ನು ತೆಗೆದುಕೊಂಡಿದ್ದೇನೆ. ಮುಂದಿನ ಹಂತದಲ್ಲಿ ಈ ಎರಡೂ ಪದಗಳ ಲಸಾವನ್ನು ತೆಗೆದು ಸಂಕ್ಷೇಪಿಸಬಹುದು ಅಥವಾ ಇದನ್ನು ಓರೆ ಗುಣಾಕಾರ ಮಾಡಿ ರೀತಿಯು ಸಂಕ್ಷೇಪಿಸಬಹುದು. ಅಂದರೆ ಮೊದಲನೇ ಪದದ ಅಂಶಕ್ಕೆ ಎರಡನೇ ಪದದ ಛೇದದಿಂದ ಗುಣಿಸ್ಕೊಳ್ಬೇಕು. ಹಾಗೆ ಎರಡನೇ ಪದದ ಅಂಶಕ್ಕೆ ಮೊದಲನೇ ಪದದ ಛೇದ 1 ಪ್ಲಸ್ ಸೈನ್ ಎದಿಂದ ಗುಣಿಸ್ಕೊಳ್ಬೇಕು. ಹಾಗೆ ಛೇದಗಳನ್ನು ಗುಣಿಸ್ಕೊಂಡು ಇದನ್ನು ಸಂಕ್ಷೇಪಿಸಬೇಕು. ಸೊ ಅದನ್ನೇ ನಾವಿಲ್ಲಿ ಎರಡನೇ ಹಂತದಲ್ಲಿ ಮಾಡೋಣ. ಮೊದಲನೇ ಪದದ ಅಂಶವಾದ ಕಾಸ್ ಎಗೆ ಎರಡನೇ ಪದದ ಛೇದವಾದ ಕಾಸ್ ಎಯಿಂದ ಗುಣಿಸ್ಕೊಂಡಾಗ ಕಾಸ್ ಎ ಗುಣಿಸು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಗ್ತದೆ. ಈ ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕ್ಕೊಳ್ಬೇಕು. ತದನಂತರ ಎರಡನೇ ಪದದ ಅಂಶವಾದ 1 ಪ್ಲಸ್ ಸೈನ್ ಎಗೆ ಮೊದಲನೇ ಪದದ ಛೇದವಾದ 1 ಪ್ಲಸ್ ಸೈನ್ ಎದಿಂದ ಗುಣಿಸ್ಕೊಳ್ಬೇಕು. ನೋಡಿ, ಇವೆರಡು ಪದಗಳು ಒಂದೇ ರೀತಿ ಇರೋದ್ರಿಂದ, ಅಂದರೆ 1 ಪ್ಲಸ್ ಸೈನ್ ಎ ಇದೆ, ಇಲ್ಲೂ ಸಹ 1 ಪ್ಲಸ್ ಸೈನ್ ಎ ಇರೋದ್ರಿಂದ ಇವೆರಡನ್ನು ಗುಣಿಸಿಕೊಂಡಾಗ ಇದು 1 ಪ್ಲಸ್ ಸೈನ್ ಎದ ಸಂಪೂರ್ಣ ವರ್ಗವಾಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿ ನಾವೇನು ಮಾಡಬೇಕು? ಈ ಛೇದ ಮತ್ತು ಛೇದಗಳನ್ನು ಗುಣಿಸ್ಕೊಳ್ಬೇಕು. ಛೇದ ಮತ್ತು ಛೇದಗಳನ್ನು ಗುಣಿಸ್ಕೊಳ್ಳೋದಂದರೆ ಕಾಸ್ ಎ ಮತ್ತು 1 ಪ್ಲಸ್ ಸೈನ್ ಎಯನ್ನು ಗುಣಿಸ್ಕೊಳ್ಬೇಕು. ಹೀಗೆ ಗುಣಿಸಿಕೊಂಡಾಗ ಛೇದವು ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಕಾಸ್ ಸ್ಕ್ವೇರ್ ಎಯನ್ನು ಇದ್ದ ಹಾಗೆ ಬರ್ಕೊಳ್ಬೇಕು. ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಳ್ರಿ. ಪ್ಲಸ್ ಈ 1 ಪ್ಲಸ್ ಸೈನ್ ಎದ ಸಂಪೂರ್ಣ ವರ್ಗವನ್ನು ನಾವು ಎ ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಈ ರೀತಿಯಾಗಿ ವಿಸ್ತರಿಸಿ ಬರೀಬೇಕು. ಅಂದರೆ ಮೊದಲನೇ ಪದದ ವರ್ಗ ಅಂದರೆ 1, 1ರ ವರ್ಗ 1 ಆಗ್ತದೆ. ಎರಡನೇ ಪದದ ವರ್ಗ, ಎರಡನೇ ಪದ ಯಾವುದಿಲ್ಲಿ ಸೈನ್ ಎ ಇದೆ, ಎರಡನೇ ಪದದ ವರ್ಗ ಅಂದರೆ ಇದು ಸೈನ್ ಸ್ಕ್ವೇರ್ ಎ ಆಗ್ತದೆ. ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ, 2 ಗುಣಿಸು 1 2 ಗುಣಿಸು ಸೈನ್ ಎ ಅಂದರೆ 2 ಸೈನ್ ಎ ಆಗ್ತದೆ. ಹೀಗೆ ನಾವು ಅಂಶವನ್ನು ಸಂಕ್ಷೇಪಿಸಿಕೊಂಡ ನಂತರ ಛೇದದಲ್ಲಿರುವ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಅಂತ ಇದೆ. ಈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ನಾವು ಇದಕ್ಕೆ ಸಮನಾಗಿರುವ, ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎಗೆ ಸಮನಾಗಿರುವ 1 ಬರೆದುಕೊಳ್ಳೋಣ. ಪ್ಲಸ್ 1 ಇದ್ದ ಹಾಗೆ ಬರ್ಕೊಳ್ಳೋಣ. ನೋಡಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಜಾಗದಲ್ಲಿ ನಾನು ಬರ್ಕೊಂಡಿದ್ರೆ 1 ಬರ್ಕೊಂಡಿದ್ದೀನಿ. ಇದನ್ನು ಬಿಟ್ಟರೆ ಇಲ್ಲೇ ಉಳಿದಿದೆ 1 ಉಳಿದಿದೆ. ಪ್ಲಸ್ ಇಲ್ಲಿ ಉಳಿದಿರುವಂಥ 2 ಸೈನ್ ಎಯನ್ನು ಇದ್ದ ಹಾಗೆ ಬರ್ಕೊಳ್ಳೋಣ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎಯನ್ನು ಇದ್ದ ಹಾಗೆ ಬರ್ಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 1 ಮತ್ತು 1 ಕೂಡಿಸ್ಕೊಂಡಾಗ ಬರುವ ಮೊತ್ತ 2, ಈ 2 ಸೈನ್ ಎಯನ್ನು ಇದ್ದ ಹಾಗೆ ಬರ್ಕೊಳ್ರಿ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎನ್ನು ಇದ್ದ ಹಾಗೆ ಬರ್ಕೊಳ್ರಿ. ಮುಂದಿನ ಹಂತವನ್ನು ನಾನು ಇಲ್ಲಿ ಬರೀತಾ ಇದ್ದೇನೆ. ಅಂಶದಲ್ಲಿ ಮೊದಲನೇ ಪದದಲ್ಲಿ 2 ಇದೆ, ಎರಡನೇ ಪದದಲ್ಲೂ 2 ಇರೋದ್ರಿಂದ 2 ಸಾಮಾನ್ಯ ತೆಗಿಬೇಕು. 2 ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಏನು ಉಳಿತದೆ? 1 ಉಳಿತದೆ. ಯಾಕಂದರೆ 2 ಆಗಿರೋದ್ರಿಂದ ಮೊದಲನೇ ಪದದಲ್ಲಿ 1 ಉಳಿಯುತ್ತದೆ. ಪ್ಲಸ್ ಎರಡನೇ ಪದದಲ್ಲಿ 2 ಸೈನ್ ಎ ಅಂತ ಇದೆ, 2 ಸಾಮಾನ್ಯ ತೆಗೆದಾಗ ಇಲ್ಲಿ ಸೈನ್ ಎ ಮಾತ್ರ ಉಳಿಯುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎಯನ್ನು ಇದ್ದ ಹಾಗೆ ಬರ್ಕೊಳ್ಳೋಣ. ಸೊ ಇಲ್ಲಿ ಸ್ಪಷ್ಟವಾಗಿ ಅಂಶ ಮತ್ತು ಛೇದದಲ್ಲಿರುವ ಸಾಮಾನ್ಯ ಅಪವರ್ತನ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಉಳಿದಿರೋದು ಯಾವುದು? 2 ಭಾಗಿಸು ಕಾಸ್ ಎ. ಸೊ 2 ಅನ್ನು ಇದ್ದ ಹಾಗೆ ಬರ್ಕೊಳ್ರಿ. 1 ಭಾಗಿಸು ಕಾಸ್ ಎ ಅಂದರೆ ಏನಾಗ್ತದೆ? ಅದು ಸೆಕ್ ಎಗೆ ಸಮನಾಗಿರೋದ್ರಿಂದ ಇಲ್ಲಿ ನಾವು 2 ಭಾಗಿಸು ಕಾಸ್ ಎ ಅನ್ನು 2 ಇಂಟು ಸೆಕ್ ಎ ಅಂತ ಬರ್ಕೊಳ್ಳೋಣ. ಇದೇ ನಮಗೆ ಈ ಸಮೀಕರಣದ
ಬಲಭಾಗದಲ್ಲಿ ಬರಬೇಕಾದ ಉತ್ತರವಾಗಿತ್ತು. ಆದ್ದರಿಂದ ನಾವಿಲ್ಲಿ 2 ಸೆಕೆ ಇಸ್ ಈಕ್ವಲ್ ಟು ಬಲಭಾಗ ಎಂದು ಬರೆದುಕೊಳ್ಳೋಣ. ಸೊ ಹೀಗೆ ನಾವು ನೀಡಿದಂಥ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಬಲಭಾಗದ ಉತ್ತರವನ್ನು ಸುಲಭವಾಗಿ ಪಡೆದು 3 ಅಂಕಗಳನ್ನು ಗಳಿಸಬಹುದು. ಸೊ ನಾವೀಗ ಹಿಂದಿನ ಪ್ರಶ್ನೆಯ ರೀತಿಯಲ್ಲಿ ಇರುವಂಥ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯನ್ನು 2023ರ ವಾರ್ಷಿಕ ಪರೀಕ್ಷೆಯಲ್ಲಿ 2 ಮಾರ್ಕ್ಸ್ಗೆ ಕೇಳಲಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ: sin a ಭಾಗಿಸು 1 ಪ್ಲಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಭಾಗಿಸು sin a ಈಸ್ ಈಕ್ವಲ್ ಟು 2 ಕೊಸೆಕ್ ಎ ಎಂದು ಸಾಧಿಸಿ. ಸೊ ಹಿಂದಿನ ಪ್ರಶ್ನೆ ಮತ್ತು ಈ ಪ್ರಶ್ನೆಗೆ ಏನು ವ್ಯತ್ಯಾಸ ಇದೆ ಅಂದರೆ, ಹಿಂದಿನ ಪ್ರಶ್ನೆಯಲ್ಲಿ sin a ಜಾಗದಲ್ಲಿ ಕಾಸ್ ಎ ಇತ್ತು, ಕಾಸ್ ಎ ಜಾಗದಲ್ಲಿ sin a ಇತ್ತು, ಹಾಗೆ ಬಲಭಾಗದಲ್ಲಿ 2 ಸೆಕ್ ಎ ಎಂದು ಸಾಧಿಸಿ ಅಂತ ಇತ್ತು. ಇಲ್ಲೇನಿದೆ 2 ಕೊಸೆಕ್ ಎ ಎಂದು ಸಾಧಿಸಿ ಅಂತ ಇದೆ. ಸೊ ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲಿ ಬಿಡಿಸಿ ಉತ್ತರವನ್ನು ಸುಲಭವಾಗಿ ಪಡೆಯೋಣ. ಸೊ ಮೊದಲಿಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕೋಸ್ಕರ ನಾವಿಲ್ಲಿ ಎಡಭಾಗ ಇಸ್ ಈಕ್ವಲ್ ಟು sin a ಭಾಗಿಸು 1 ಪ್ಲಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಸಂಪೂರ್ಣ ಭಾಗಿಸು sin a ಅಂತ ಬರೆದುಕೊಳ್ಳೋಣ. ಸೊ ಹಿಂದಿನ ಪ್ರಶ್ನೆನ ಯಾವ ರೀತಿ ಬಿಡಿಸಿದ್ದೀವಲ್ಲ ಅದೇ ರೀತಿ ಇದನ್ನು ಸಹ ಬಿಡಿಸಬೇಕು. ಸೊ ನಾವಿಲ್ಲಿ ಮೊದಲನೇ ಪದದ ಅಂಶವಾದ sin aಗೆ ಎರಡನೇ ಪದದ ಛೇದವಾದ sin a ನಿಂದ ಓರೆ ಗುಣಾಕಾರ ಮಾಡಿ ಗುಣಿಸ್ಕೊಳ್ಳೋಣ. sin a ಗುಣಿಸು sin ಏನಾಗ್ತದೆ? sin ಸ್ಕ್ವೇರ್ a ಆಗ್ತದೆ. ಈ ಪ್ಲಸ್ ಚಿಹ್ನೆನ ಇದ್ದಾಗ ಹಾಕಿಕೊಳ್ಳೋಣ. ಹಾಗೆ ಮೊದಲನೇ ಪದದ ಛೇದ 1 ಪ್ಲಸ್ ಕಾಸ್ ಎ ಇಂದ ಎರಡನೇ ಪದದ ಅಂಶವಾದ 1 ಪ್ಲಸ್ ಎಗೆ ಗುಣಿಸಿಕೊಂಡಾಗ 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಏನಾಗ್ತದೆ? 1 ಪ್ಲಸ್ ಕಾಸ್ ಎ ದ ಸಂಪೂರ್ಣ ವರ್ಗವಾಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ 1 ಪ್ಲಸ್ ಕಾಸ್ ಎ ಮತ್ತು sin a ಅನ್ನು ಗುಣಿಸಿಕೊಳ್ಬೇಕು. ಹೀಗೆ ಗುಣಿಸಿಕೊಂಡಾಗ ಇದು sin a ಇಂಟು 1 ಪ್ಲಸ್ ಕಾಸ್ ಎ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ಇಲ್ಲಿ sin ಸ್ಕ್ವೇರ್ ಎ ಅನ್ನು ಇದ್ದಾಗೆ ಬರೆದುಕೊಳ್ಬೇಕು. ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳಬೇಕು. ಈ 1 ಪ್ಲಸ್ ಕಾಸ್ ಎ ದ ಸಂಪೂರ್ಣ ವರ್ಗವು a ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ರೂಪದಲ್ಲಿರೋದ್ರಿಂದ ಇದನ್ನು ನಾವು a ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ವಿಸ್ತೃತ ರೂಪ ಮೊದಲನೇ ಪದದ ವರ್ಗ ಪ್ಲಸ್ ಎರಡನೇ ಪದದ ವರ್ಗ ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಈ ರೂಪದಲ್ಲಿ ಬರೆದುಕೊಳ್ಬೇಕು. ಇಲ್ಲಿ ಮೊದಲನೇ ಪದ ಏನಿದೆ? 1 ಇದೆ. ಎರಡನೇ ಪದ ಏನಿದೆ? ಕಾಸ್ ಎ ಇದೆ. ಹಾಗಾಗಿ ಈ 1 ಪ್ಲಸ್ ಕಾಸ್ ಎ ದ ಸಂಪೂರ್ಣ ವರ್ಗವನ್ನು ನಾವು a ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ವಿಸ್ತೃತ ರೂಪದಲ್ಲಿ ಬರೆದಾಗ ಇದು ಮೊದಲನೇ ಪದದ ವರ್ಗ, ಇಲ್ಲಿ ಮೊದಲನೇ ಪದ 1, 1ರ ವರ್ಗ 1 ಆಗ್ತದೆ, ಪ್ಲಸ್ ಎರಡನೇ ಪದದ ವರ್ಗ, ಇಲ್ಲಿ ಎರಡನೇ ಪದ ಕಾಸ್ ಎ ಆಗಿದೆ, ಎರಡನೇ ಪದದ ವರ್ಗ ಅಂದರೆ ಕಾಸ್ ಸ್ಕ್ವೇರ್ ಎ ಆಗ್ತದೆ, ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಅಂದರೆ 2 ಗುಣಿಸು 1 ಗುಣಿಸು ಕಾಸ್ ಎ, 2 ಗುಣಿಸು 1 ಅಂದರೆ 2 ಕಾಸ್ ಎ ಅಂದರೆ 2 ಕಾಸ್ ಎ ಆಗ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ sin a ಇಂಟು 1 ಪ್ಲಸ್ ಕಾಸ್ ಎನ ಇದ್ದ ಹಾಗೆ ಬರೆದುಕೊಳ್ಬೇಕು. ಇಸ್ ಈಕ್ವಲ್ ಟು ಇಲ್ಲಿ sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಇದೆ. ಈ sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇದ್ದ ಬೆಲೆ ಏನಾಗಿರ್ತದೆ? ಯಾವಾಗಲೂ 1 ಆಗಿರೋದ್ರಿಂದ ನಾವಿಲ್ಲಿ sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ಅದರ ಬೆಲೆ 1ಅನ್ನು ಆದೇಶಿಸಿಕೊಳ್ಳೋಣ. ಇದನ್ನು ಬಿಟ್ಟರೆ ಇಲ್ಲಿ ಏನು ಉಳಿತಲ್ರಿ? 1 ಮಾತ್ರ ಉಳಿದಿದೆ. 1ಅನ್ನು ಬರೆದುಕೊಳ್ಳೋಣ. ಪ್ಲಸ್ ಇಲ್ಲಿ ಉಳಿದಂಥ 2 ಕಾಸ್ ಎ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ sin a ಇಂಟು 1 ಪ್ಲಸ್ ಕಾಸ್ ಎ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು ಈ 1 ಮತ್ತು 1ಅನ್ನು ಕೂಡಿಸ್ಕೊಂಡಾಗ ಎಷ್ಟಾಗ್ತದೆ? ಮೊತ್ತ 2 ಆಗ್ತದೆ. ಈ ಪ್ಲಸ್ 2 ಕಾಸ್ ಎ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು sin a ಇಂಟು 1 ಪ್ಲಸ್ ಕಾಸ್ ಎ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಇಸ್ ಈಕ್ವಲ್ಸ್ ಟು ಇಲ್ಲಿ ಅಂಶದಲ್ಲಿ 2 ಪ್ಲಸ್ 2 ಕಾಸ್ ಎ ಅಂತ ಇದೆ. ಈ ಎರಡೂ ಪದಗಳಿಂದ ನಾವೇನು ಮಾಡಬೇಕಂದ್ರೆ 2ಅನ್ನು ಸಾಮಾನ್ಯ ತೆಗಿಬೇಕು. 2ಅನ್ನು ಸಾಮಾನ್ಯ ತೆಗೆದಾಗ ಇಲ್ಲೇ ಉಳಿತದೆ 1 ಉಳಿತದೆ. ಯಾಕಂದರೆ 2 1 2 ಆಗಿರೋದ್ರಿಂದ ಮೊದಲನೇ ಪದದಲ್ಲಿ 1 ಉಳಿಯುತ್ತದೆ. ಪ್ಲಸ್ 2 ಸಾಮಾನ್ಯವಾಗಿರೋದ್ರಿಂದ 2 ಹೊರಗಡೆ ಇರೋದ್ರಿಂದ ಇಲ್ಲಿ 2 ಇರೋದಿಲ್ಲ. ಬದಲಿಗೆ ಏನು ಉಳಿತದೆ? ಎರಡನೇ ಪದದಲ್ಲಿ ಕಾಸ್ ಎ ಮಾತ್ರ ಉಳಿಯುತ್ತದೆ. ಸೊ ಇದನ್ನು ಬರೆದು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಹಾಗೆ ಛೇದದಲ್ಲಿ ಏನಿದೆ? sin a ಇಂಟು 1 ಪ್ಲಸ್ ಕಾಸ್ ಎ ಅಂತ ಇದೆ. ಸೊ ಇಲ್ಲಿ ನೀವು ಈ ಹಂತವನ್ನು ಗಮನಿಸಿದಾಗ ಇಲ್ಲಿ ಅಂಶದಲ್ಲೂ 1 ಪ್ಲಸ್ ಕಾಸ್ ಎ ಅಂತ ಇದೆ, ಛೇದದಲ್ಲೂ 1 ಪ್ಲಸ್ ಕಾಸ್ ಎ ಅಂತ ಇದೆ. ಇವೆರಡು ಸಾಮಾನ್ಯ ಅಪವರ್ತನಗಳಾಗಿವೆ. ಹಾಗಾಗಿ ಇವುಗಳನ್ನು ನಾವು ಅಂಶ ಮತ್ತು ಛೇದದಲ್ಲಿ ಕ್ಯಾನ್ಸಲ್ ಮಾಡಬೇಕು. ಹೀಗೆ ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಉಳಿಯುವಂಥದ್ದು ಏನು ಹೇಳ್ರಿ? 2 ಭಾಗಿಸು sin a. ಮುಂದಿನ ಹಂತದಲ್ಲಿ ಈ 2ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಲ್ಲಿ 1 ಭಾಗಿಸು sin a ಅಂದರೆ ಕೊಸೆಕ್ ಎ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ನಮಗೆ ಬೇಕಾದ ಉತ್ತರದಲ್ಲಿ ಏನಿದೆ? ಕೊಸೆಕ್ ಎ ಇದೆ, sin a ಇಲ್ಲ. ಅದಕ್ಕೋಸ್ಕರ ನಾವಿಲ್ಲಿ 1 ಭಾಗಿಸು sin a ಜಾಗದಲ್ಲಿ 1 ಭಾಗಿಸು sin a ಗೆ ಸಮನಾಗಿರುವ ಕೊಸೆಕ್ ಎ ಅನ್ನು ಬರೆದುಕೊಳ್ಳೋಣ. ಇದೇ ನಮಗೆ ಬೇಕಾದ ಬಲಭಾಗವಾಗಿದೆ. ಸೊ ಹೀಗೆ ನಾವು ನೀಡಿದಂಥ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಅದನ್ನು ಬಿಡಿಸಿ
ತದನಂತರ ಅದರ ಬಲಭಾಗದ ಉತ್ತರವನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಬೇಕು. ಸೊ ನಾವೀಗ 2022ರ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಸೆಕ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಇಂಟು ಸೆಕ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1 ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲಿ ಬಿಡಿಸಬೇಕು. ಮೊದಲಿಗೆ ನಾವು ಈ ಸಮೀಕರಣದ ಎಡಭಾಗವನ್ನು ಇಲ್ಲಿ ಬರೆದುಕೊಳ್ಬೇಕು. ಅಂದರೆ ಈ ಸಮೀಕರಣದ ಎಡಭಾಗವನ್ನು ನಾವು ತೆಗೆದುಕೊಳ್ಬೇಕು. ಆದ್ದರಿಂದ ನಾವಿಲ್ಲಿ ಸಮೀಕರಣದ ಎಡಭಾಗ ಈಸ್ ಈಕ್ವಲ್ಸ್ ಟು ಸೆಕ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಇಂಟು ಸೆಕ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾವನ್ನು ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ನಿಮಗೆ ಹಿಂದಿನ ಲೆಕ್ಕಗಳನ್ನು ಬಿಡಿಸುವಾಗ ಹೇಳಿದ್ನಲ್ಲ, ಸಮೀಕರಣದಲ್ಲಿ ಎಲ್ಲೇ ಆದರೂ ಸೆಕ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಕೊಸೆಕ್ ಥೀಟಾ ಈ ರೀತಿ ಬಂದರೆ ಅದನ್ನು ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರೆದುಕೊಳ್ರಿ ಅಂದ್ಕೊಂಡು, ಹಾಗೆ ಇಲ್ಲೂ ಸಹ ಈ ಸಮೀಕರಣದಲ್ಲೂ ಏನಿದೆ ಅಂದರೆ ಸೆಕ್ ಥೀಟಾ ಮತ್ತು ಟ್ಯಾನ್ ಥೀಟಾಗಳು ಬಂದಿದೆ. ಈ ಸೆಕ್ ಥೀಟಾ ಮತ್ತು ಟ್ಯಾನ್ ಥೀಟಾಗಳನ್ನು ಈ ಸಮೀಕರಣದಲ್ಲಿ ನಾವು ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರೆದುಕೊಳ್ಬೇಕು. ಅಂದರೆ ಸೆಕ್ ಥೀಟಾದ ಬದಲಿಗೆ ಸೆಕ್ ಥೀಟಾಗೆ ಸಮನಾಗಿರುವ 1 ಕಾಸ್ ಥೀಟಾವನ್ನು, ಟ್ಯಾನ್ ಥೀಟಾದ ಬದಲಿಗೆ ಟ್ಯಾನ್ ಥೀಟಾಗೆ ಸಮನಾಗಿರುವ ಸೈನ್ ಕಾಸ್ ಥೀಟಾವನ್ನು ಈ ಸಮೀಕರಣದಲ್ಲಿ ಆದೇಶಿಸಿಕೊಳ್ಬೇಕು. ಸೊ ಸೆಕ್ ಥೀಟಾ ಅಂದರೆ 1 ಕಾಸ್ ಥೀಟಾ ಆಗಿರೋದ್ರಿಂದ ಸೆಕ್ ಥೀಟಾದ ಜಾಗದಲ್ಲಿ 1 ಕಾಸ್ ಥೀಟಾನ ಬರೆದುಕೊಳ್ಬೇಕು. 1 ಮೈನಸ್ ಸೈನ್ ಥೀಟಾನ ಇದ್ದ ಹಾಗೆ ಬರೆದುಕೊಳ್ಬೇಕು. ಇಂಟು ನೋಡಿ ಮತ್ತೆ ಸೆಕ್ ಥೀಟಾ ಅಂತ ಇದೆ, ಸೆಕ್ ಥೀಟಾದ ಜಾಗದಲ್ಲಿ ಏನು ಬರೆದುಕೊಳ್ಬೇಕು? 1 ಕಾಸ್ ಥೀಟಾನ ಬರೆದುಕೊಳ್ಬೇಕು. ಪ್ಲಸ್ ಟ್ಯಾನ್ ಥೀಟಾದ ಜಾಗದಲ್ಲಿ ಟ್ಯಾನ್ ಥೀಟಾಗೆ ಸಮನಾಗಿರುವ ಸೈನ್ ಥೀಟಾ ಕಾಸ್ ಥೀಟಾವನ್ನು ಬರೆದುಕೊಂಡು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಬೇಕು. ಸೊ ಮುಂದಿನ ಹಂತದಲ್ಲಿ ಅಂಶದಲ್ಲಿರುವ 1 ಮೈನಸ್ ಸೈನ್ ಥೀಟಾನ ಇದ್ದ ಹಾಗೆ ಬರೆದುಕೊಳ್ಬೇಕು. 1 ಗುಣಿಸು 1 ಮೈನಸ್ ಸೈನ್ ಥೀಟಾ ಅಂದರೆ ಏನಾಗ್ತದೆ? 1 ಮೈನಸ್ ಸೈನ್ ಥೀಟಾನ ಆಗ್ತದೆ. ಭಾಗಿಸು ಛೇದದಲ್ಲಿ ಏನಿದೆ? ಕಾಸ್ ಥೀಟಾ ಇದೆ. ಇಂಟು ಇಲ್ಲೇನಿದೆ? 1 ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಅಂತ. ಅಂದರೆ ಈ ಎರಡೂ ಪದದ ಛೇದದಲ್ಲಿ ಒಂದೇ ಪದ ಅಂದರೆ ಕಾಸ್ ಥೀಟಾನೇ ಇರೋದ್ರಿಂದ ಇವಾಗ ಎರಡರ ಲಸ ಅಂದರೆ ಛೇದಗಳ ಲಸ ಕಾಸ್ ಥೀಟಾನೇ ಆಗುತ್ತದೆ. ಇದನ್ನು ಛೇದದಲ್ಲಿ ಬರೆದುಕೊಳ್ಬೇಕು. ಅಂಶದಲ್ಲಿರುವ 1 ಪ್ಲಸ್ ಸೈನ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಂಡು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಅಂಶದಲ್ಲಿರುವ ಪದಗಳನ್ನು ನೀವು ಗಮನಿಸಿದಾಗ ಇಲ್ಲಿ ಅಂಶದಲ್ಲಿರುವ ಅಪವರ್ತನಗಳು a ಮೈನಸ್ ಬಿ ಇಂಟು a ಪ್ಲಸ್ ಬಿ ರೂಪದಲ್ಲಿರೋದ್ರಿಂದ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದರೆ ಮೊದಲನೇ ಪದದ ವರ್ಗ ಮೈನಸ್ ಎರಡನೇ ಪದದ ವರ್ಗ ಆಗ್ತದೆ. ಇದೇ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಇದನ್ನು ಈ ರೂಪದಲ್ಲಿ ಬರೆದುಕೊಳ್ಬೇಕು ನಾವು. ಅಂದರೆ ಮೊದಲನೇ ಪದದ ವರ್ಗ, ಮೊದಲನೇ ಪದ 1 ಇದೆ, 1ರ ವರ್ಗ 1 ಆಗ್ತದೆ, ಮೈನಸ್ ಎರಡನೇ ಪದದ ವರ್ಗ, ಇಲ್ಲಿ ಎರಡನೇ ಪದ ಯಾವುದಿದೆ? ಸೈನ್ ಥೀಟಾ ಇದೆ. ಸೈನ್ ಥೀಟಾದ ವರ್ಗ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಆಗ್ತದೆ. ಸಂಪೂರ್ಣ ಭಾಗಿಸು ಛೇದವನ್ನು ಗುಣಿಸ್ಕೊಳ್ಬೇಕು. ಕಾಸ್ ಥೀಟಾ ಏನಾಗ್ತದೆ ರೀ? ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಆದರೆ ನಮಗೆ ಬೇಕಾಗಿದ್ದ ಉತ್ತರ ಏನು ಹೇಳ್ರಿ? ಬಲಭಾಗದಲ್ಲಿ 1 ಬರಬೇಕು. ಇಲ್ಲೇನು ಬಂದಿದೆ ಉತ್ತರ? 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಬಂದಿದೆ. ಹಾಗಾಗಿ ಅಂಶದಲ್ಲೂ ಮತ್ತು ಛೇದದಲ್ಲೂ ಒಂದೇ ಅಪವರ್ತನಗಳಿದ್ದರೆ ಅದನ್ನು ಕ್ಯಾನ್ಸಲ್ ಮಾಡಿ ನಾವೇನು ಬರ್ಬೋದು? 1 ತರ್ಬೋದು. ಅಂದರೆ ಅಂಶದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದೆಯಲ್ಲ, ಛೇದದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇರಬೇಕು. ಹಾಗಿದ್ರೆ ಮಾತ್ರ ಇದರ ಉತ್ತರ 1 ಬರ್ತದೆ. ಅಥವಾ ಛೇದದಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಇದೆ, ಅಂಶದಲ್ಲೂ ಸಹ ಕಾಸ್ ಸ್ಕ್ವೇರ್ ಥೀಟಾ ಇದ್ರೆ ಮಾತ್ರ ಇದ್ರ ಉತ್ತರ ಏನು ಬರ್ತದೆ? 1 ಬರ್ತದೆ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಅದು ಕಾಸ್ ಸ್ಕ್ವೇರ್ ಥೀಟಾ ಎಂಬುದು ನಮಗೆ ತಿಳಿದಿದೆ. ಏಕೆಂದರೆ ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಎಂಬುದು ನಮಗೆ ತಿಳಿದಿರೋದ್ರಿಂದ ಈ ಸಮೀಕರಣದಲ್ಲಿರುವ ಸೈನ್ ಸ್ಕ್ವೇರ್ ಥೀಟಾವನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಬಲಭಾಗಕ್ಕೆ ಹೋಗಿ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗ್ತದೆ. ಹಾಗಾಗಿ ಇದರ ಮುಂದಿನ ಹಂತವು ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗ್ತದೆ. ಅಂದರೆ ಈ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾದ ಜಾಗದಲ್ಲಿ ನಾವು ಇದಕ್ಕೆ ಸಮನಾಗಿರುವ ಕಾಸ್ ಸ್ಕ್ವೇರ್ ಥೀಟಾವನ್ನು ಆದೇಶಿಸ್ಬೋದು. ಹಾಗಾಗಿ ಇಲ್ಲಿ ಅಂಶದಲ್ಲಿ ನಾವು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾದಲ್ಲಿ ಇದಕ್ಕೆ ಸಮನಾಗಿರುವ ಕಾಸ್ ಸ್ಕ್ವೇರ್ ಥೀಟಾವನ್ನು ಆದೇಶಿಸೋಣ. ಭಾಗಿಸು ಛೇದದಲ್ಲೂ ಸಹ ಕಾಸ್ ಸ್ಕ್ವೇರ್ ಥೀಟಾವನ್ನು ಇರೋದ್ರಿಂದ ಇದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆದರೆ ಏನು ಉಳಿತದೆ ರೀ? 1. ಇದೇ ನಮಗೆ ಸಮೀಕರಣದ ಬಲಭಾಗದಲ್ಲಿ ಬೇಕಾದ ಉತ್ತರವಾಗಿದೆ. ಹೀಗೆ ನಾವು ನೀಡಿದಂಥ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಅತ್ಯಂತ ಸುಲಭವಾಗಿ ಸಂಕ್ಷೇಪಿಸಿ ಬಲಭಾಗದ ಉತ್ತರವನ್ನು ಪಡೆದಿದ್ದೇವೆ. ಸೊ ನಾವೀಗ 2019ರ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: 1 ಪ್ಲಸ್ ಕಾಸ್ ಥೀಟಾ ಸಂಪೂರ್ಣ ಭಾಗಿಸು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾದ ಸಂಪೂರ್ಣ ವರ್ಗ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಈ ಸಮೀಕರಣವನ್ನು ಬಿಡಿಸಬೇಕಾದ್ರೆ ನಾವು ಈ ಸಮೀಕರಣದ ಎಡಭಾಗವನ್ನು ಮೊದಲಿಗೆ ತೆಗೆದುಕೊಳ್ಳೋಣ. ತದನಂತರ ಇದನ್ನು ಬಿಡಿಸಿ ಬಲಭಾಗದ ಉತ್ತರವನ್ನು ಪಡೆಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಎಡಭಾಗವಾದ 1 ಪ್ಲಸ್ ಕಾಸ್ ಥೀಟಾ ಸಂಪೂರ್ಣ ಭಾಗಿಸು 1 ಮೈನಸ್ ಕಾಸ್ ಥೀಟಾವನ್ನು
ತೆಗೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಈ ಛೇದ 1 ಮೈನಸ್ ಕಾಸ್ ಥೀಟಾದ ಅಕರ್ಣಿಕಾರಕ 1 ಪ್ಲಸ್ ಕಾಸ್ ಥೀಟಾದಿಂದ ಇದರ ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಿಸಿಕೊಳ್ಳಬೇಕು. ಛೇದದ ಅಕರ್ಣಿಕಾರಕವನ್ನು ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ ಈ ಛೇದದ ಪದಗಳ ನಡುವೆ ಇರುವ ಚಿಹ್ನೆಯನ್ನು ಬದಲು ಮಾಡಬೇಕು. ಅಂದರೆ ವಿರುದ್ಧ ಚಿಹ್ನೆಯನ್ನು ಬರೆದಾಗ ನಮಗೆ ಛೇದದ ಅಕರ್ಣಿಕಾರಕ ಸಿಗ್ತದೆ. ಈ ಪದಗಳ ನಡುವೆ ಚಿಹ್ನೆ ಯಾವುದಿದೆ? ಮೈನಸ್ ಇದೆ. ಇದರ ನಡುವೆ ಪ್ಲಸ್ ಚಿಹ್ನೆಯನ್ನು ಹಾಕಿದಾಗ ನಮಗೆ ಈ 1 ಮೈನಸ್ ಕಾಸ್ ಥೀಟಾದ ಅಕರ್ಣಿಕಾರಕ 1 ಪ್ಲಸ್ ಕಾಸ್ ಥೀಟಾ ಆಗಿ ಅಕರ್ಣಿಕಾರಕ ಆಗಿ ಸಿಗ್ತದೆ. ಸೊ 1 ಮೈನಸ್ ಕಾಸ್ ಥೀಟಾದ ಅಕರ್ಣಿಕಾರಕ ಏನು? 1 ಪ್ಲಸ್ ಕಾಸ್ ಥೀಟಾ. ಇದರಿಂದ ಇದರ ಅಂಶಕ್ಕೂ ಮತ್ತು ಛೇದಕ್ಕೂ ಗುಣಿಸಿಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಅಂಶದಲ್ಲಿ 1 ಪ್ಲಸ್ ಕಾಸ್ ಥೀಟಾ ಅಂತ ಇದೆ, ಇಲ್ಲೂ ಸಹ 1 ಪ್ಲಸ್ ಕಾಸ್ ಥೀಟಾ ಅಂತ ಇದೆ. ಈ 1 ಪ್ಲಸ್ ಕಾಸ್ ಥೀಟಾ ಮತ್ತು 1 ಪ್ಲಸ್ ಕಾಸ್ ಥೀಟಾವನ್ನು ಗುಣಿಸಿಕೊಂಡಾಗ ಇದು 1 ಪ್ಲಸ್ ಕಾಸ್ ಥೀಟಾದ ಸಂಪೂರ್ಣ ವರ್ಗವಾಗ್ತದೆ. ಛೇದವು 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಇದೆ. ಅಂದರೆ ಇದು a ಮೈನಸ್ ಬಿ ಇಂಟು a ಪ್ಲಸ್ ಪಿ ರೂಪದಲ್ಲಿದೆ. ಸೊ ಈ ಛೇದವನ್ನು ನಾವು ಎ ವರ್ಗ ಮೈನಸ್ ಬಿ ವರ್ಗದ ರೂಪದಲ್ಲಿ ಬರೀಬೇಕು. ಅಂದರೆ ಮೊದಲನೇ ಪದದ ವರ್ಗ ಮೈನಸ್ ಎರಡನೇ ಪದದ ವರ್ಗದ ರೂಪದಲ್ಲಿ ಬರೆದಾಗ ಈ ಛೇದವು 1ರ ವರ್ಗ, ಅಂದರೆ ಮೊದಲನೇ ಪದ ಏನಿದೆ 1 ಇದೆ, 1ರ ವರ್ಗ ಎಷ್ಟಾಗ್ತದೆ? 1 ಮೈನಸ್ ಎರಡನೇ ಪದ ಯಾವುದಿದೆ? ಕಾಸ್ ಥೀಟಾ ಇದೆ. ಎರಡನೇ ಪದದ ವರ್ಗ ಅಂದರೆ ಏನಾಗ್ತದೆ? ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ಅಂಶದಲ್ಲಿರುವ 1 ಪ್ಲಸ್ ಕಾಸ್ ಥೀಟಾದ ಸಂಪೂರ್ಣ ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಭಾಗಿಸು ಇಲ್ಲಿ ಛೇದದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಇದೆ. ಸೊ ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಎಂಬುದು ನಮಗೆ ಈಗಾಗಲೇ ತಿಳಿದಿದೆ. ಇದನ್ನು ನಾವು ಸೈನ್ ಸ್ಕ್ವೇರ್ ಥೀಟಾಗೆ ಬಿಡಿಸಿದಾಗ, ಅಂದರೆ ಕಾಸ್ ಸ್ಕ್ವೇರ್ ಥೀಟಾವನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿ ಸೈನ್ ಸ್ಕ್ವೇರ್ ಥೀಟಾವನ್ನು ಮಾತ್ರ ಎಡಭಾಗದಲ್ಲಿ ಇಟ್ಟುಕೊಂಡಾಗ ಕಾಸ್ ಸ್ಕ್ವೇರ್ ಥೀಟಾವು ಬಲಭಾಗಕ್ಕೆ ಹೋದಾಗ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಗ್ತದೆ? ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗಿ ಸೈನ್ ಸ್ಕ್ವೇರ್ ಥೀಟಾವು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಹಾಗಾಗಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾವು ಸೈನ್ ಸ್ಕ್ವೇರ್ ಥೀಟಾಗೆ ಸಮನಾಗ್ತದೆ. ಹಾಗಾಗಿ ನಾವಿಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾದ ಜಾಗದಲ್ಲಿ ಇದಕ್ಕೆ ಸಮನಾಗಿರುವ ಸೈನ್ ಸ್ಕ್ವೇರ್ ಥೀಟಾವನ್ನು ಆದೇಶಿಸಬಹುದು. ಹಾಗಾಗಿ ನಾವಿಲ್ಲಿ ಛೇದದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಜಾಗದಲ್ಲಿ ಸೈನ್ ಸ್ಕ್ವೇರ್ ಥೀಟಾವನ್ನು ಬರೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಅಂಶ 1 ಪ್ಲಸ್ ಕಾಸ್ ಥೀಟಾಗೆ ವರ್ಗ ಇದೆ, ಹಾಗೆ ಛೇದ ಸೈನ್ ಥೀಟಾಗೂ ವರ್ಗ ಇರೋದ್ರಿಂದ ಇವೆರಡಕ್ಕೂ ನಾವು ಸಾಮಾನ್ಯ ವರ್ಗವನ್ನು ಬರೆದುಕೊಳ್ಬೇಕು. ಅಂದರೆ 1 ಪ್ಲಸ್ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾದ ಸಂಪೂರ್ಣ ವರ್ಗವಾಗಿ ಇದನ್ನು ಬರೆದುಕೊಳ್ಳಬೇಕು. ಈಸ್ ಈಕ್ವಲ್ ಟು ಇಲ್ಲಿ ನಮಗೆ ಬೇಕಾದ ಉತ್ತರ ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾದ ಸಂಪೂರ್ಣ ವರ್ಗ. ಈ ಉತ್ತರವನ್ನು ಪಡೆಯಬೇಕಾದರೆ ನಾವು ಅಂಶದಲ್ಲಿರುವ ಈ ಎರಡೂ ಪದಗಳಿಗೆ ನಾವು ಪ್ರತ್ಯೇಕವಾಗಿ ಸೈನ್ ಥೀಟಾದಿಂದ ಭಾಗಿಸಿಕೊಳ್ಬೇಕು. ಹೀಗೆ ಭಾಗಿಸಿಕೊಂಡಾಗ ಇದರ ಮುಂದಿನ ಹಂತವು 1 ಭಾಗಿಸು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾದ ಸಂಪೂರ್ಣ ವರ್ಗವಾಗುತ್ತದೆ. ಸೊ 1 ಭಾಗಿಸು ಸೈನ್ ಥೀಟಾವು ಕೊಸೆಕ್ ಥೀಟಾಗೆ ಸಮ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ನಾವು 1 ಭಾಗಿಸು ಸೈನ್ ಥೀಟಾದ ಜಾಗದಲ್ಲಿ ನಮಗೆ ಉತ್ತರದಲ್ಲಿ ಬೇಕಾಗಿರುವ 1 ಭಾಗಿಸು ಸೈನ್ ಥೀಟಾಗೆ ಸಮನಾಗಿರುವ ಕೊಸೆಕ್ ಥೀಟಾವನ್ನು ಆದೇಶಿಸಿಕೊಳ್ಬೇಕು. ಪ್ಲಸ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾವು ಕಾಟ್ ಥೀಟಾಗೆ ಸಮ ಎಂಬುದು ತಿಳಿದಿದೆ. ಅದಕ್ಕೋಸ್ಕರ ನಾವಿಲ್ಲಿ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ ಜಾಗದಲ್ಲಿ ಇದಕ್ಕೆ ಸಮನಾಗಿರುವ ನಮಗೆ ಉತ್ತರದಲ್ಲಿ ಬೇಕಾಗಿರುವ ಕಾಟ್ ಥೀಟಾವನ್ನು ಆದೇಶಿಸಿಕೊಂಡಾಗ ಇದರ ಮುಂದಿನ ಹಂತವು ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾದ ಸಂಪೂರ್ಣ ವರ್ಗವಾಗುತ್ತದೆ. ಇದನ್ನೇ ನಾವು ಈ ಸಮೀಕರಣದ ಬಲಭಾಗದಲ್ಲಿ ಪಡೆಯಬೇಕಾದ ಉತ್ತರವಾಗಿದೆ. ಸೊ ಹೀಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಬಿಡಿಸಿ ಬಲಭಾಗದ ಉತ್ತರವನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಬೇಕು. ಸೊ ನಾವೀಗ ಹೋದ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಸಂಪೂರ್ಣವಾಗಿಸು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕ್ ಥೀಟಾ ಮೈನಸ್ 1 ಭಾಗಿಸು ಕೊಸೆಕ್ ಥೀಟಾ ಪ್ಲಸ್ 1 ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಹಿಂದಿನ ಪ್ರಶ್ನೆಯ ರೀತಿಯಲ್ಲೇ ಈ ಪ್ರಶ್ನೆಯಲ್ಲೂ ಸಹ ನಮಗೆ ಒಂದು ಸಮೀಕರಣವನ್ನು ನೀಡಿ ಇದನ್ನು ಸಾಧಿಸಿ ಅಂತ ಹೇಳಿರೋದ್ರಿಂದ ನಾವೀಗ ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಅದನ್ನು ಬಿಡಿಸಿ ಬಲಭಾಗದ ಉತ್ತರವನ್ನು ಪಡಿಬೇಕು. ಸೊ ಅದಕ್ಕೋಸ್ಕರ ಮೊದಲನೇ ಹಂತದಲ್ಲಿ ನಾವು ಈ ಸಮೀಕರಣದ ಎಡಭಾಗವಾದ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಸಂಪೂರ್ಣ ಭಾಗಿಸು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾವನ್ನು ತೆಗೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಅಂಶದಲ್ಲಿ ಈ ಎರಡೂ ಪದಗಳನ್ನು ನೀವು ಗಮನಿಸಿದಾಗ ಈ ಎರಡೂ ಪದಗಳಲ್ಲಿ ಕಾಸ್ ಥೀಟಾ ಏನಾಗಿದೆ? ಸಾಮಾನ್ಯವಾಗಿದೆ. ಹಾಗಾಗಿ ನಾವು ಈ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ ಕಾಸ್ ಥೀಟಾವನ್ನು ಏನು ಮಾಡಬೇಕು? ಸಾಮಾನ್ಯ ತೆಗಿಬೇಕು. ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಏನು ಉಳಿತದೆ? 1 ಉಳಿತದೆ, ಯಾಕಂದರೆ ಕಾಸ್ ಥೀಟಾ ಸಾಮಾನ್ಯವಾಗಿದೆ. ಮೈನಸ್ ಎರಡನೇ ಪದದಲ್ಲಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಇದೆ. ಕಾಸ್ ಥೀಟಾ ಸಾಮಾನ್ಯವಾಗಿರೋದ್ರಿಂದ ಎರಡನೇ ಪದದಲ್ಲಿ ಏನು ಉಳಿತದೆ? ಸೈನ್ ಥೀಟಾ ಮಾತ್ರ ಉಳಿಯುತ್ತದೆ. ಸಂಪೂರ್ಣ ಭಾಗಿಸು ಛೇದದ ಎರಡೂ ಪದಗಳನ್ನು ಗಮನಿಸಿದಾಗ ಎರಡೂ ಪದಗಳಲ್ಲಿ ಕಾಸ್ ಥೀಟಾ ಏನಾಗಿದೆ? ಸಾಮಾನ್ಯವಾಗಿದೆ. ಹಾಗಾಗಿ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ ಕಾಸ್ ಥೀಟಾವನ್ನು ನಾವು ಸಾಮಾನ್ಯ ತೆಗೆದಾಗ ಬ್ರ್ಯಾಕೆಟ್ ಹಾಕ್ಕೊಂಡು ಮೊದಲನೇ ಪದದಲ್ಲಿ ಏನು ಉಳಿಯುತ್ತದೆ ಅದನ್ನು ಇಲ್ಲಿ ಬರೀಬೇಕು. ಮೊದಲನೇ ಪದದಲ್ಲಿ ಕಾಸ್ ಥೀಟಾ ಸಾಮಾನ್ಯವಾಗಿರೋದ್ರಿಂದ ಮೊದಲನೇ ಪದದಲ್ಲಿ 1 ಮಾತ್ರ ಉಳಿಯುತ್ತದೆ. ಪ್ಲಸ್ ಎರಡನೇ ಪದದಲ್ಲಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಇದೆ. ಸೊ ಇಲ್ಲಿ ಕಾಸ್ ಥೀಟಾ ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ ಸೈನ್ ಥೀಟಾ ಮಾತ್ರ ಉಳಿಯುತ್ತದೆ.
ಸೊ ಮುಂದಿನ ಹಂತದಲ್ಲಿ ಅಂಶ ಮತ್ತು ಛೇದದಲ್ಲಿರುವ ಕಾಸ್ ಥೀಟಾವನ್ನು ಕ್ಯಾನ್ಸಲ್ ಮಾಡಿಕೊಳ್ಬೇಕು. ಹೀಗೆ ಕ್ಯಾನ್ಸಲ್ ಮಾಡಿಕೊಂಡಾಗ ಅಂಶದಲ್ಲಿ 1 ಮೈನಸ್ ಸೈನ್ ಥೀಟಾ ಉಳಿದರೆ ಛೇದದಲ್ಲಿ ಏನು ಉಳಿಯುತ್ತದೆ 1 ಪ್ಲಸ್ ಸೈನ್ ಥೀಟಾ ಮಾತ್ರ ಉಳಿಯುತ್ತದೆ. ಆದರೆ ಈ ಸಮೀಕರಣದ ಬಲಭಾಗದ ಉತ್ತರದಲ್ಲಿ ನಾವು ಪಡೆಯಬೇಕಾಗಿದ್ದು ತ್ರಿಕೋನಮಿತಿ ಅನುಪಾತ ಕೊಸೆಕ್ ಥೀಟಾ. ಈ ಹಂತದಲ್ಲಿ ನಮಗೆ ಸಿಕ್ಕಿದ್ದು ಯಾವುದು ಸೈನ್ ಥೀಟಾ. ಸೈನ್ ಥೀಟಾಕ್ಕೂ ಮತ್ತು ಕೊಸೆಕ್ ಥೀಟಾಗೂ ಒಂದು ಸಂಬಂಧ ಇದೆ. ಆ ಸಂಬಂಧವೇ ವೃತ್ಕ್ರಮ ಸಂಬಂಧ. ಅಂದರೆ ಕೊಸೆಕ್ ಥೀಟಾವನ್ನು ನಾವು 1 ಸೈನ್ ಥೀಟಾಗಿ ಬರಿಬೋದು ಅಥವಾ ಸೈನ್ ಥೀಟಾವನ್ನು ನಾವು 1 ಕೊಸೆಕ್ ಥೀಟಾಗಿ ಬರಿಬೋದು. ಈ ಸಂಬಂಧವನ್ನು ಬಳಸಿಕೊಂಡು ನಾವೀಗ ಇಲ್ಲಿರುವ ಸೈನ್ ಥೀಟಾದ ಜಾಗದಲ್ಲಿ ಕೊಸೆಕ್ ಥೀಟಾವನ್ನು ತರಬೇಕು. ಅದು ಹೇಗೆ ತರಬೇಕು ಎಂಬುದನ್ನು ನಾವೀಗ ನೋಡೋಣ. ಈ 1 ಇದು ಹಾಗೆ ಬರೆದುಕೊಳ್ಳೋಣ. ಮೈನಸ್ ಈ ಸೈನ್ ಥೀಟಾದ ಜಾಗದಲ್ಲಿ ಈ ಸೈನ್ ಥೀಟಾಗೆ ಸಮನಾಗಿರುವ 1 ಕೊಸೆಕ್ ಥೀಟಾವನ್ನು ಸೈನ್ ಥೀಟಾ ಜಾಗದಲ್ಲಿ ಆದೇಶಿಸಿಕೊಳ್ಬೇಕು. ಹೀಗೆ ಮಾಡಿದಾಗ ಅಂಶವು 1 ಮೈನಸ್ 1 ಆಗ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ 1 ಇದ್ದಾಗೆ ಬರೆದುಕೊಳ್ಬೇಕು, ಪ್ಲಸ್ ಅನ್ನು ಇದ್ದಾಗೆ ಹಾಕಿಕೊಳ್ಬೇಕು. ನಮಗೆ ಛೇದದಲ್ಲೂ ಸಹ ಕೊಸೆಕ್ ಥೀಟಾ ಬೇಕಾಗಿದೆ. ಹಾಗಾಗಿ ಸೈನ್ ಥೀಟಾಗೆ ಸಮನಾಗಿರುವ 1 ಕೊಸೆಕ್ ಥೀಟಾವನ್ನು ಛೇದದಲ್ಲೂ ಸಹ ಆದೇಶಿಸಿಕೊಳ್ಬೇಕು. ಹೀಗೆ ಆದೇಶಿಸಿಕೊಂಡಾಗ ಛೇದವು 1 ಪ್ಲಸ್ 1 ಕೊಸೆಕ್ ಥೀಟಾ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ಇದನ್ನು ಅಂಶ ಮತ್ತು ಛೇದವನ್ನು ಸಂಕ್ಷೇಪಿಸಿಕೊಳ್ಬೇಕು. ಸೊ 1 ಮೈನಸ್ 1 ಕೊಸೆಕ್ ಥೀಟಾ ಅಂತ ಇದೆಯಲ್ಲ, ಈ 1ಕ್ಕೆ ಈ ಛೇದ ಕೊಸೆಕ್ ಥೀಟಾದಿಂದ ಗುಣಿಸ್ಕೊಳ್ಬೇಕು. 1 ಗುಣಿಸು ಕೊಸೆಕ್ ಥೀಟಾ ಅಂದರೆ ಏನಾಗ್ತದೆ ಕೊಸೆಕ್ ಥೀಟಾ ಆಗ್ತದೆ. ಈ -1 ಇದು ಹಾಗೆ ಬರೆದುಕೊಳ್ಬೇಕು. ಭಾಗಿಸು ಈ ಛೇದದಲ್ಲಿರುವ ಕೊಸೆಕ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಸಂಪೂರ್ಣ ಭಾಗಿಸು ಛೇದದಲ್ಲಿ 1 ಪ್ಲಸ್ 1 ಕೊಸೆಕ್ ಥೀಟಾ ಅಂತ ಇದೆ. ಇದನ್ನು ನಾವು ಸಂಕ್ಷೇಪಿಸಿಕೊಳ್ಬೇಕು. ಈ 1ರಿಂದ ಕೊಸೆಕ್ ಥೀಟಾಗೆ ಗುಣಿಸ್ಕೊಳ್ಬೇಕು. 1 ಗುಣಿಸು ಕೊಸೆಕ್ ಥೀಟಾ ಅಂದರೆ ಕೊಸೆಕ್ ಥೀಟಾ ಆಗ್ತದೆ. ಈ +1 ಇದ್ದ ಹಾಗೆ ಬರೆದುಕೊಳ್ಬೇಕು. ಭಾಗಿಸು ಛೇದದಲ್ಲಿರುವ ಕೊಸೆಕ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಹೀಗೆ ಬರೆದಾಗ ಛೇದವು ಕೊಸೆಕ್ ಥೀಟಾ +1 ಕೊಸೆಕ್ ಥೀಟಾ ಆಗ್ತದೆ. ಈ ಅಂಶದ ಛೇದದಲ್ಲಿರುವ ಕೊಸೆಕ್ ಥೀಟಾ ಹಾಗೂ ಛೇದದಲ್ಲಿರುವ ಕೊಸೆಕ್ ಥೀಟಾವನ್ನು ನಾವೀಗ ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಹೀಗೆ ಕ್ಯಾನ್ಸಲ್ ಮಾಡಿದಾಗ ಅಂಶದಲ್ಲಿ ಕೊಸೆಕ್ ಥೀಟಾ -1 ಭಾಗಿಸು ಛೇದದಲ್ಲಿ ಕೊಸೆಕ್ ಥೀಟಾ +1 ಉಳಿಯುತ್ತದೆ. ಇದೇ ಉತ್ತರವನ್ನು ನಾವು ಪಡೆಯಬೇಕಾಗಿತ್ತು. ಸೊ ಹಾಗಾಗಿ ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ನಾವು ಇದನ್ನು ಬಿಡಿಸಿ ಬಲಭಾಗದಲ್ಲಿ ನಾವು ಪಡೆಯಬೇಕಾದ ಉತ್ತರವನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಿದ್ದೇವೆ. ಸೊ ನಾವೀಗ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಸಂಪೂರ್ಣ ಭಾಗಿಸು 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ tan ಥೀಟಾ ಎಂದು ಸಾಧಿಸಿ. ಇಲ್ಲೂ ಸಹ ನಾವೇನು ಮಾಡಬೇಕಂದ್ರೆ ಈ ಸಮೀಕರಣದ ಎಡಭಾಗವಾದ ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಸಂಪೂರ್ಣ ಭಾಗಿಸು 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾವನ್ನು ತೆಗೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಅಂಶದಲ್ಲಿರುವಂಥ ಈ ಎರಡೂ ಪದಗಳನ್ನು ನೀವು ಗಮನಿಸಿದಾಗ ಈ ಎರಡೂ ಪದಗಳಲ್ಲಿ ಸೈನ್ ಥೀಟಾ ಏನಾಗಿದೆ ಸಾಮಾನ್ಯವಾಗಿದೆ. ಹಾಗಾಗಿ ಸೈನ್ ಥೀಟಾವನ್ನು ಸಾಮಾನ್ಯ ತೆಗಿಬೇಕು. ಸೈನ್ ಥೀಟಾವನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಏನು ಉಳಿತದೆ 1 ಮೈನಸ್ ಎರಡನೇ ಪದದಲ್ಲಿ 2 ಸೈನ್ ಕ್ಯೂಬ್ ಥೀಟಾ ಅಂತ ಇದೆ. ಇಲ್ಲಿ 1 ಸೈನ್ ಥೀಟಾ ಏನಾಗಿದೆ ಕಾಮನ್ ಆಗಿದೆ. ಹಾಗಾಗಿ ಇಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ ಮಾತ್ರ ಉಳಿಯುತ್ತದೆ. ಅಂದರೆ 1 ಸೈನ್ ಥೀಟಾ ಕಾಮನ್ ಇದೆ. ಹಾಗಾಗಿ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಮಾತ್ರ ಉಳಿಯುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲೂ ಸಹ ನೀವು ಗಮನಿಸ್ಬೋದು ಈ ಎರಡೂ ಪದಗಳಲ್ಲಿ ಕಾಸ್ ಥೀಟಾ ಕಾಮನ್ ಆಗಿರೋದ್ರಿಂದ ಅಂದರೆ ಸಾಮಾನ್ಯವಾಗಿರೋದ್ರಿಂದ ನಾವಿಲ್ಲಿ ಕಾಸ್ ಥೀಟಾವನ್ನು ಸಾಮಾನ್ಯ ತೆಗಿಬೇಕು. ಕಾಸ್ ಥೀಟಾವನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಏನು ಉಳಿತದೆ, ಮೊದಲನೇ ಪದದಲ್ಲಿ 2 ಕಾಸ್ ಕ್ಯೂಬ್ ಥೀಟಾ ಅಂತ ಇದೆ. ಮೊದಲನೇ ಪದದಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಮಾತ್ರ ಉಳಿಯುತ್ತದೆ. ಮೈನಸ್ ಎರಡನೇ ಪದದಲ್ಲಿ ಕಾಸ್ ಥೀಟಾ ಇದೆ. ಇದೇ ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ 1 ಮಾತ್ರ ಉಳಿಯುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾವನ್ನು ನಾವು ಟ್ಯಾನ್ ಥೀಟಾ ಆಗಿ ಬರೆದುಕೊಳ್ಬೇಕು. ಯಾಕಂದರೆ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಅಂದರೆ ಟ್ಯಾನ್ ಥೀಟಾ ಆಗಿದೆ. ಇದೇ ನಾವು ಪಡೆಯಬೇಕಾದ ಉತ್ತರವಾಗಿದೆ. ನೆನಪಿಟ್ಕೊಳ್ರಿ, ಇಲ್ಲಿ ಈ ಅಪವರ್ತನ ಏನಾಗಿರಬೇಕು ಕ್ಯಾನ್ಸಲ್ ಆಗಬೇಕು. ಹಾಗಾದರೆ ಇವೆರಡು ಒಂದೇ ರೀತಿ ಬರುವಂತೆ ನಾವೀಗ ಅದನ್ನು ಮಾಡ್ಕೊಳ್ಬೇಕು. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಈ ಅಪವರ್ತನವನ್ನು ಇದ್ದ ಹಾಗೆ ಬರ್ಕೊಳ್ರಿ. ಮೊದಲಿಗೆ 2 ಸೈನ್ ಸ್ಕ್ವೇರ್ ಥೀಟಾವನ್ನು ಇದ್ದ ಹಾಗೆ ಬರ್ಕೊಳ್ರಿ. ಸಂಪೂರ್ಣ ಭಾಗಿಸು ಛೇದದಲ್ಲೇನಿದೆ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಮಾತ್ರ ಇದೆ. ಯಾಕಂದರೆ ಈ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಟ್ಯಾನ್ ಥೀಟಾ ಆಗಿರೋದ್ರಿಂದ ಈ ಕಾಸ್ ಥೀಟಾ ಸೈನ್ ಥೀಟಾಗ ಸೇರಿ ಏನಾಗಿದೆ ಟ್ಯಾನ್ ಥೀಟಾ ಆಗಿದೆ. ಹಾಗಾಗಿ ಛೇದದಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಮಾತ್ರ ಉಳಿದಿದೆ. ಸೊ ಮುಂದಿನ ಹಂತದಲ್ಲಿ ಅಂಶದಲ್ಲಿರುವ ಟ್ಯಾನ್ ಥೀಟಾ ಇಂಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ನಮಗೆ ಬೇಕಾದ ಉತ್ತರ ಆಲ್ರೆಡಿ ನಮಗೆ ಇಲ್ಲಿ ಸಿಕ್ಕಿದೆ ಟ್ಯಾನ್ ಥೀಟಾ. ಆದರೆ ಈ ಅಪವರ್ತನಗಳು ಏನಾಗಬೇಕು ಕ್ಯಾನ್ಸಲ್ ಆಗಬೇಕು. ಈ ಅಪವರ್ತನಗಳು ಕ್ಯಾನ್ಸಲ್ ಆಗಬೇಕಾದ್ರೆ ಇಲ್ಲಿರುವ ಅಪವರ್ತನವೇ ಇಲ್ಲಿದ್ದಿರಬೇಕು. ನೋಡಿ, ಇಲ್ಲಿ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಅಂತ ಇದೆ. ಛೇದದಲ್ಲೂ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಅಂತ ಇದ್ದರೆ ಇವೆರಡನ್ನ ಕ್ಯಾನ್ಸಲ್ ಮಾಡಿ ಟ್ಯಾನ್ ಥೀಟಾ ಮಾತ್ರ ಉಳಿಸಿಕೊಂಡು ನಾವು ನಮಗೆ ಬೇಕಾದ ಉತ್ತರವನ್ನು ಪಡಿಬೋದು. ನಾನು ಇಲ್ಲಿ ಅಂಶದ ಅಪವರ್ತನವನ್ನು ಇದ್ದ ಹಾಗೆ ಇಡ್ತಾ ಇದ್ದೇನೆ.
ಛೇದದ ಅಪವರ್ತನ, ಛೇದ 2 cos ಸ್ಕ್ವೇರ್ ಥೀಟಾ ಮೈನಸ್ 1 1 ಮೈನಸ್ 2 sin ಸ್ಕ್ವೇರ್ ಥೀಟಾಗೆ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಈ 2 ಇದ್ದ ಹಾಗೆ ಬರೆದುಕೊಳ್ತಾ ಇದ್ದಾನೆ. sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಎಂಬುದು ನಮಗೆ ತಿಳಿದಿದೆ. ಈ cos ಸ್ಕ್ವೇರ್ ಥೀಟಾದ ಜಾಗದಲ್ಲಿ ಈ cos ಸ್ಕ್ವೇರ್ ಥೀಟಾಕ್ಕೆ ಸಮನಾಗಿರುವ 1 ಮೈನಸ್ sin ಸ್ಕ್ವೇರ್ ಥೀಟಾವನ್ನು ಆದೇಶಿಸ್ತಾ ಇದ್ದಾನೆ. ಯಾಕಂದರೆ ಈ ಸಮೀಕರಣದಲ್ಲಿ cos ಸ್ಕ್ವೇರ್ ಥೀಟಾವನ್ನು ಎಡಭಾಗದಲ್ಲಿ ಇಟ್ಕೊಂಡು sin ಸ್ಕ್ವೇರ್ ಥೀಟಾವನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ sin ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ ಆಗ್ತದೆ. ಹಾಗಾಗಿ cos ಸ್ಕ್ವೇರ್ ಥೀಟಾವು 1 ಮೈನಸ್ sin ಸ್ಕ್ವೇರ್ ಥೀಟಾಗೆ ಸಮನಾಗಿರುವುದರಿಂದ ನಾವಿಲ್ಲಿ cos ಸ್ಕ್ವೇರ್ ಥೀಟಾದ ಜಾಗದಲ್ಲಿ ಈ cos ಸ್ಕ್ವೇರ್ ಥೀಟಾಗೆ ಸಮನಾಗಿರುವ 1 ಮೈನಸ್ sin ಸ್ಕ್ವೇರ್ ಥೀಟಾವನ್ನು ಆದೇಶಿಸಿಕೊಂಡಾಗ 2 cos ಸ್ಕ್ವೇರ್ ಥೀಟಾವು 2 ಇಂಟು 1 ಮೈನಸ್ sin ಸ್ಕ್ವೇರ್ ಥೀಟಾ ಆಗ್ತದೆ. ಮೈನಸ್ 1 ಇದ್ದ ಹಾಗೆ ಬರೆದುಕೊಳ್ಳೋಣ. ಹೀಗೆ ನಾವು ಈ ಅಪವರ್ತನದಲ್ಲೂ ಸಹ sin ಸ್ಕ್ವೇರ್ ಥೀಟಾವನ್ನು ತಂದುಕೊಂಡಿದ್ದೇವೆ. ಸೊ ಮುಂದಿನ ಹಂತದಲ್ಲಿ ಇದರ ಅಂಶವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು ಛೇದದಲ್ಲಿ ನಾವು ಈ 1 ಮೈನಸ್ sin ಸ್ಕ್ವೇರ್ ಥೀಟಾಕ್ಕೆ 2ರಿಂದ ಗುಣಿಸ್ಕೊಳ್ಳೋಣ. 2 1 2 ಪ್ಲಸ್ ಇಂಟು ಮೈನಸ್ ಮೈನಸ್ 2 ಗುಣಿಸು sin ಸ್ಕ್ವೇರ್ ಥೀಟಾ ಅಂದರೆ 2 sin ಸ್ಕ್ವೇರ್ ಥೀಟಾ ಆಗ್ತದೆ. ಮೈನಸ್ 1 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರೀತಾ ಇದ್ದೇನೆ. ಅಂಶವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಛೇದ 2 ಮೈನಸ್ 1 ಅಂತ ಇದೆ. 2 ಮೈನಸ್ 1 1 ಆಗ್ತದೆ. ಮೈನಸ್ ಈ 2 sin ಸ್ಕ್ವೇರ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಹೀಗೆ ಮಾಡಿಕೊಂಡಾಗ ನಮಗೆ ಅಂಶದಲ್ಲೂ 1 ಮೈನಸ್ 2 sin ಸ್ಕ್ವೇರ್ ಥೀಟಾ ಇದೆ, ಛೇದದಲ್ಲೂ 1 ಮೈನಸ್ 2 sin ಸ್ಕ್ವೇರ್ ಥೀಟಾ ಇದೆ. ಇವೆರಡನ್ನ ಕ್ಯಾನ್ಸಲ್ ಮಾಡಿದಾಗ ನಮ್ಗೆ ಉಳಿಯೋದೇನು tan ಥೀಟಾ ಮಾತ್ರ. ಇದೇ ನಾವು ಈ ಸಮೀಕರಣದ ಬಲಭಾಗದಲ್ಲಿ ಪಡೆಯಬೇಕಾದ ಉತ್ತರವಾಗಿತ್ತು. ಹೀಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಅದನ್ನು ಸಂಕ್ಷೇಪಿಸಿ ಅಥವಾ ಬಿಡಿಸಿ ಬಲಭಾಗದ ಉತ್ತರವನ್ನು ಪಡಿಬೋದು. ಸೊ ಇಲ್ಲಿವರೆಗೂ ನಾವು ಹಿಂದಿನ ವಾರ್ಷಿಕ ಪರೀಕ್ಷೆಯಾಗಲಿ, ಮಾದರಿ ಪ್ರಶ್ನೆ ಪತ್ರಿಕೆ ಆಗಲಿ, ಹಾಗೆ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ಸೊ ನಾವೀಗ ಪಠ್ಯಪುಸ್ತಕದಲ್ಲಿರುವ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಸೊ ಈ ಪ್ರಶ್ನೆಯು ಸಹ ನಿಮಗೆ ಈ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಪ್ರಶ್ನೆ ಈ ರೀತಿಯಾಗಿದೆ. ಕೊಸೆಕ್ ಎ ಮೈನಸ್ ಸೈನ್ ಎ ಇಂಟು ಸೆಕ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 1 ಭಾಗಿಸು ಟ್ಯಾನ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ. ಸೊ ಈ ಪ್ರಶ್ನೆಯನ್ನು ಸಹ ಹಿಂದಿನ ಪ್ರಶ್ನೆಯ ರೀತಿಯಲ್ಲಿ ಬಿಡಿಸಬೇಕು. ಸೊ ಮೊದಲಿಗೆ ನಾವು ಸಮೀಕರಣದ ಎಡಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕೋಸ್ಕರ ಸಮೀಕರಣದ ಎಡಭಾಗ ಇಸ್ ಈಕ್ವಲ್ ಟು ಕೊಸೆಕ್ ಎ ಮೈನಸ್ ಸೈನ್ ಎ ಇಂಟು ಸೆಕ್ ಎ ಮೈನಸ್ ಕಾಸ್ ಎ ಅಂತ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತವನ್ನು ನೀವು ಅತ್ಯಂತ ಸುಲಭವಾಗಿ ಬರೀಬಹುದು. ಅದು ಹೇಗೆಂದರೆ, ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ಸಮೀಕರಣದಲ್ಲಿ ಕೊಸೆಕ್ ಎ, ಸೆಕ್ ಎ, ಟ್ಯಾನ್ ಎ, ಕಾಟ್ ಎ ಅಂತ ಬಂದರೆ ಅದನ್ನು ನಾವು ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರೆಯಬೇಕು. ಇಲ್ಲೂ ಸಹ ಕೊಸೆಕ್ ಎ ಮತ್ತು ಸೆಕ್ ಎ ಅಂತ ಇದೆ. ಈ ಕೊಸೆಕ್ ಎ ಮತ್ತು ಸೆಕ್ ಎಗಳನ್ನು ನಾವು ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರೆಯೋಣ. ಸೊ ಕೊಸೆಕ್ ಎ ಅಂದರೆ ಅದು 1 ಭಾಗಿಸು ಸೈನ್ ಎಗೆ ಸಮಾಗಿದೆ ಎಂಬುದು ನಮಗೆ ತಿಳಿದಿದೆ. ಅಂದರೆ ಕೊಸೆಕ್ ಎ ಇಸ್ ಈಕ್ವಲ್ ಟು 1 ಭಾಗಿಸು ಸೈನ್ ಎ. ಅದೇ ರೀತಿ ಸೆಕ್ ಎ 1 ಭಾಗಿಸು ಕಾಸ್ ಎಗೆ ಸಮನಾಗಿದೆ. ಅಂದರೆ ಸೆಕ್ ಎ ಇಸ್ ಈಕ್ವಲ್ ಟು 1 ಭಾಗಿಸು ಕಾಸ್ ಎ ಆಗಿದೆ. ಹಾಗಾಗಿ ಈ ಸಮೀಕರಣದಲ್ಲಿ ಕೊಸೆಕ್ ಎ ಜಾಗದಲ್ಲಿ ನಾವು 1 ಭಾಗಿಸು ಸೈನ್ ಎಯನ್ನು ಆದೇಶಿಸೋಣ. ಅದೇ ರೀತಿ ಸೆಕ್ ಎ ಜಾಗದಲ್ಲಿ 1 ಭಾಗಿಸು ಕಾಸ್ ಎಯನ್ನು ಆದೇಶಿಸೋಣ. ಈ ಕೊಸೆಕ್ ಎ ಜಾಗದಲ್ಲಿ ನಾವೇನು ಬರ್ಕೊಳ್ಳೋಣ, 1 ಭಾಗಿಸು ಸೈನ್ ಎಯನ್ನು ಬರ್ಕೊಳ್ಳೋಣ. ಈ ಮೈನಸ್ ಸೈನ್ ಎಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಮತ್ತು ಈ ಬ್ರ್ಯಾಕೆಟನ್ನು ಹಾಕಿಕೊಳ್ಳೋಣ. ಇಲ್ಲಿ ಸೆಕ್ ಎ ಅಂತ ಇದೆ. ಸೆಕ್ ಎ ಜಾಗದಲ್ಲಿ ಏನು ಹಾಕ್ಕೊಳ್ಬೇಕು, 1 ಭಾಗಿಸು ಕಾಸ್ ಎಯನ್ನು ಬರೆದುಕೊಳ್ಬೇಕು. ಮೈನಸ್ ಈ ಕಾಸ್ ಎಯನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಬ್ರ್ಯಾಕೆಟನ್ನು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ಹೀಗೆ ನಾವು ಕೊಸೆಕ್ ಎ ಜಾಗದಲ್ಲಿ 1 ಭಾಗಿಸು ಸೈನ್ ಎ, ಹಾಗೆ ಸೆಕ್ ಎ ಜಾಗದಲ್ಲಿ 1 ಭಾಗಿಸು ಕಾಸ್ ಎನ್ನು ಬರೆದ ನಂತರ ಇದರ ಮುಂದಿನ ಹಂತ ಏನಾಗ್ತದೆ, 1 ಭಾಗಿಸು ಸೈನ್ ಎ ಮೈನಸ್ ಸೈನ್ ಎ ಇಂಟು 1 ಭಾಗಿಸು ಕಾಸ್ ಎ ಮೈನಸ್ ಕಾಸ್ ಎ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ನಾವೇನು ಮಾಡಬೇಕಂತ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ. ಈ 1 ಇದ್ದ ಹಾಗೆ ಬರೆದುಕೊಳ್ಬೇಕು. ಈ ಮೈನಸ್ಸನ್ನು ಇದ್ದ ಹಾಗೆ ಹಾಕ್ಕೊಳ್ಬೇಕು. ಸೈನ್ ಎ ಇಂಟು ಸೈನ್ ಎಯನ್ನು ಗುಣಿಸ್ಕೊಳ್ಬೇಕು. ಸೈನ್ ಮತ್ತು ಸೈನನ್ನು ಗುಣಿಸ್ಕೊಂಡ್ರೆ ಏನಾಗ್ತದೆ, ಸೈನ್ ಸ್ಕ್ವೇರ್ ಎ ಆಗ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲೇನಿದೆ ಸೈನ್ ಎ ಇದೆ. ಇದನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಈ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೊಳ್ರಿ. ಹಾಗೆ ಇಲ್ಲಿ ಬಂದಾಗ ಈ 1 ಇದ್ದ ಹಾಗೆ ಬರ್ಕೊಳ್ರಿ. ಮೈನಸ್ಸನ್ನು ಇದ್ದ ಹಾಗೆ ಹಾಕ್ಕೊಳ್ರಿ. ಕಾಸ್ ಎ ಮತ್ತು ಕಾಸ್ ಎನ ಗುಣಿಸ್ಕೊಳ್ರಿ. ಏನಾಗ್ತದೆ, ಕಾಸ್ ಸ್ಕ್ವೇರ್ ಎ ಆಗ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿ ಏನಿದೆ ಕಾಸ್ ಎ ಇದೆ. ಈ ಕಾಸ್ ಎನ ಇದ್ದ ಹಾಗೆ ಬರ್ಕೊಳ್ರಿ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೊಳ್ರಿ. ಹಾಗೆ ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಎಂಬುದು ನಮಗೆ ತಿಳಿದಿದೆ. ಇದನ್ನು ನಾವು ಸೈನ್ ಸ್ಕ್ವೇರ್ ಎಗೆ ಬಿಡಿಸಿದಾಗ ಇದು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗ್ತದೆ. ಕಾಸ್ ಸ್ಕ್ವೇರ್ ಎಗೆ ಬಿಡಿಸಿದಾಗ ಇದು ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗ್ತದೆ. ಅಂದರೆ ನಾವು 1 ಮೈನಸ್ ಸೈನ್ ಸ್ಕ್ವೇರ್ ಎ ಜಾಗದಲ್ಲಿ ಏನು ಹಾಕ್ಕೊಳ್ಬೋದು, ಕಾಸ್ ಸ್ಕ್ವೇರ್ ಎಯನ್ನು ಬಳಸ್ಬೋದು. ಹಾಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ಸೈನ್ ಸ್ಕ್ವೇರ್ ಎನ್ನು ಬಳಸ್ಬೋದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ಅಂಶದಲ್ಲಿರುವ 1 ಮೈನಸ್ ಸೈನ್ ಸ್ಕ್ವೇರ್ ಎ ಜಾಗದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎಗೆ ಸಮನಾಗಿರುವ ಕಾಸ್ ಸ್ಕ್ವೇರ್ ಎನ್ನು ಬಳಸ್ತಾ ಇದ್ದೇನೆ. ಹೀಗೆ ಬಳಸಿದಾಗ ಅಂಶವು ಕಾಸ್ ಸ್ಕ್ವೇರ್ ಎ ಆಗ್ತದೆ. ಭಾಗಿಸು ಛೇದದಲ್ಲಿರುವ ಸೈನ್ ಎ ಅನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ. ಇಂಟು ಈ ಕಡೆಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಇದೆ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಯಾಕೆ ಸಮನಾಗಿದೆ,
ಸೈನ್ ಸ್ಕ್ವೇರ್ ಎಗೆ ಸಮನಾಗಿದೆ. ಹಾಗಾಗಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ಅದಕ್ಕೆ ಸಮನಾಗಿರುವ ಸೈನ್ ಸ್ಕ್ವೇರ್ ಎಯನ್ನು ಬರೆದುಕೊಳ್ತಾ ಇದ್ದೇನೆ. ಭಾಗಿಸು ಛೇದದಲ್ಲಿರುವ ಕಾಸ್ ಎಯನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ. ಮುಂದಿನ ಹಂತದಲ್ಲಿ ಒಂದು ಕಾಸೆ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಛೇದದಲ್ಲಿರುವ ಒಂದು ಸೈನ್ ಎ, ಅಂಶದಲ್ಲಿರುವ ಒಂದು ಸೈನ್ ಎಯನ್ನು ಕ್ಯಾನ್ಸಲ್ ಮಾಡಿದಾಗ ಉಳಿಯುವುದು ಸೈನ್ ಎ ಮತ್ತು ಕಾಸ್ ಎ ಮಾತ್ರ. ಅದರಿಂದ ಈ ಸಮೀಕರಣದ ಎಡಭಾಗವನ್ನು ನಾವು ಸಂಕ್ಷೇಪಿಸಿದಾಗ ಬಂದ ಉತ್ತರ ಸೈನ್ ಎ ಇಂಟು ಕಾಸ್ ಎ ಆಗಿದೆ. ಇದನ್ನು ನಾವು ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಈ ಪ್ರಶ್ನೆಯನ್ನು ಬಿಡಿಸಬೇಕಾದ್ರೆ ನಾವು ಒಂದು ಅಂಶವನ್ನು ನೆನಪಿನ ಇಟ್ಕೊಳ್ಬೇಕು. ಅದೇನೆಂದರೆ ಹಿಂದಿನ ಪ್ರಶ್ನೆಯಲ್ಲಿ ನಾವೇನು ಮಾಡಿದ್ವಿ, ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡ್ವಿ, ಅದನ್ನು ಸಂಕ್ಷೇಪ ಮಾಡಿದ್ವಿ, ಬಲಭಾಗದ ಉತ್ತರವನ್ನು ಪಡೆದುಕೊಂಡ್ವಿ. ಹೀಗೆ ನಾವು ಸಮೀಕರಣಗಳನ್ನು ಸಾಧಿಸ್ವಿ. ಆದರೆ ಈ ಪ್ರಶ್ನೆಯಲ್ಲಿ ಏನಾಗಿದೆ ಅಂದರೆ ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡ್ರೂ ಸಹ ಬಲಭಾಗದ ಉತ್ತರ ನಮಗೆ ಸಿಗ್ತಾ ಇಲ್ಲ. ಈ ರೀತಿ ಇದ್ದಾಗ ನಾವು ಏನು ಮಾಡಬೇಕಂದ್ರೆ ಈ ಸಮೀಕರಣದ ಎಡಭಾಗವನ್ನು ಸಂಕ್ಷೇಪಿಸಿಕೊಳ್ಬೇಕು. ಆ ಸಂಕ್ಷೇಪಿತ ಉತ್ತರವನ್ನು ಸಮೀಕರಣ 1 ಆಗಿ ತೆಗೆದುಕೊಳ್ಬೇಕು. ತದನಂತರ ಈ ಸಮೀಕರಣದ ಬಲಭಾಗವನ್ನು ತೆಗೆದುಕೊಂಡು ಇದನ್ನು ಸಂಕ್ಷೇಪಿಸಿ ಇದು ಸಹ ಇದರ ಸಂಕ್ಷೇಪಿತ ರೂಪಕ್ಕೆ ಸಮನಾಗಿದೆ ಅಂತ ತೋರಿಸ್ಕೊಂಡು ಈ ಸಮೀಕರಣವನ್ನು ಸಾಧಿಸಬೇಕು. ಅಂದರೆ ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡಾಗ ಏನು ಉತ್ತರ ಬಂದಿದೆಯಲ್ಲ, ಅಂದರೆ ಸೈನ್ ಎ ಕಾಸ್ ಎ ಅನ್ನುವಂಥ ಬಂದಿದೆಯಲ್ಲ, ಅದೇ ಉತ್ತರ ಸಮೀಕರಣದ ಬಲಭಾಗವನ್ನು ತೆಗೆದುಕೊಂಡಾಗಲೂ ಸಹ ಬಂದಿರಬೇಕು. ಅಂದರೆ ಸಂಕ್ಷೇಪ ಮಾಡಿದ ನಂತರ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಬಲಭಾಗವನ್ನು ತೆಗೆದುಕೊಂಡಿದ್ದೇನೆ. ಸಮೀಕರಣದ ಬಲಭಾಗ ಇಸ್ ಈಕ್ವಲ್ಸ್ ಟು 1 ಭಾಗಿಸು ಟ್ಯಾನ್ ಎ ಪ್ಲಸ್ ಕಾಟ್ ಎ ಅಂತ ಬರೆದುಕೊಂಡಿದ್ದೇನೆ. ಸೊ ನಿಮ್ಗೆ ಈಗಾಗಲೇ ನಾನು ಹೇಳಿದ ಹಾಗೆ ಸಮೀಕರಣದ ಎಲ್ಲಿ ಆದರೂ ಟ್ಯಾನ್ ಎ, ಕಾಟ್ ಎ, ಸೆಕ್ಕೆ, ಕೊಸೆಕೆ ಅಂತ ಬಂದರೆ ಅದನ್ನು ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರೆದುಕೊಳ್ಬೇಕಂತ. ಇಲ್ಲೂ ಸಹ ಟ್ಯಾನ್ ಎ ಮತ್ತು ಕಾಟ್ ಎ ಇದೆ. ಈ ಟ್ಯಾನ್ ಎ ಮತ್ತು ಕಾಟ್ ಎಗಳನ್ನು ನಾವು ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರೆದುಕೊಳ್ಳೋಣ. ಟ್ಯಾನ್ ಎ ಅಂದರೆ ಸೈನ್ ಭಾಗಿಸು ಕಾಸ್ ಆಗಿದೆ. ಹಾಗಾಗಿ ಟ್ಯಾನ್ ಎ ಜಾಗದಲ್ಲಿ ನಾವು ಸೈನ್ ಎ ಭಾಗಿಸು ಕಾಸ್ ಎ ಅಂತ ಬರೆದುಕೊಳ್ಬೇಕು. ಪ್ಲಸ್ ಕಾಟ್ ಎ ಅಂದರೆ ಅದು ಕಾಸ್ ಎ ಭಾಗಿಸು ಸೈನ್ ಎ ಆಗಿರೋದ್ರಿಂದ ನಾವು ಕಾಟ್ ಎ ಜಾಗದಲ್ಲಿ ಕಾಸ್ ಎ ಭಾಗಿಸು ಸೈನ್ ಎ ಅಂತ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತವನ್ನು ನಾನಿಲ್ಲಿ ಬರಿತಾ ಇದ್ದೇನೆ. ಇಸ್ ಈಕ್ವಲ್ ಟು ಈ ಒಂದನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಸಂಪೂರ್ಣ ಭಾಗಿಸು ಛೇದದಲ್ಲಿ ಸೈನ್ ಎ ಭಾಗಿಸು ಕಾಸ್ ಎ ಪ್ಲಸ್ ಕಾಸ್ ಎ ಭಾಗಿಸು ಸೈನ್ ಎ ಅಂತ ಇದೆ. ಇವೆರಡನ್ನು ಕೂಡಿಸ್ಕೊಳ್ಬೇಕು. ಕೂಡಿಸ್ಕೊಳ್ಳೋದು ಯಾವ ರೀತಿ ಅಂದರೆ ಇದರ ಅಂಶಕ್ಕೆ ಇದರ ಛೇದದಿಂದ ಗುಣಿಸ್ಕೊಳ್ಬೇಕು. ಸೈನ್ ಎ ಗುಣಿಸು ಸೈನ್ ಎ ಅಂದರೆ ಏನಾಗ್ತದೆ, ಸೈನ್ ಸ್ಕ್ವೇರ್ ಎ ಆಗ್ತದೆ. ಪ್ಲಸ್ ಕಾಸ್ ಎ ಇಂಟು ಕಾಸ್ ಏನಾಗ್ತದೆ, ಕಾಸ್ ಸ್ಕ್ವೇರ್ ಎ ಆಗ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿ ಕಾಸ್ ಎ ಇಂಟು ಸೈನ್ ಎ ಅಂತ ಇದೆ. ಇದನ್ನು ನಾವು ಸೈನ್ ಎ ಇಂಟು ಕಾಸ್ ಎ ಅಂತ ಬರ್ಕೊಳ್ಳೋಣ. ಅಂದರೆ ಛೇದಗಳನ್ನು ಗುಣಿಸ್ಕೊಳ್ಬೇಕು. ಅಂಶ ಛೇದ ಸೈನ್ ಸ್ಕ್ವೇರ್ ಎ ಪ್ಲಸ್ ಅಂಶ ಮತ್ತು ಛೇದ ಕಾಸ್ ಇಂಟು ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಗ್ತದೆ. ಛೇದದಲ್ಲಿ ಛೇದ ಗುಣಿಸು ಛೇದ ಮಾಡಿದ್ರೆ ಸೈನ್ ಎ ಇಂಟು ಸೈನ್ ಎ ಆಗ್ತದೆ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. ಇದನ್ನು ನಾವು ನೇರವಾಗಿ ಅಂಶಕ್ಕೆ ತೆಗೆದುಕೊಂಡು ಹೋದಾಗ ಸೈನ್ ಎ ಇಂಟು ಕಾಸ್ ಎ ಇಂಟು 1 ಏನಾಗ್ತದೆ, ಸೈನ್ ಎ ಇಂಟು ಕಾಸ್ ಎ ಆಗ್ತದೆ. ಭಾಗಿಸು ಛೇದದಲ್ಲಿ ಏನಿದೆ ಹೇಳ್ರಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಇದೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ನ ಬೆಲೆ ಏನಾಗಿರ್ತದೆ, ಯಾವಾಗಲೂ 1 ಆಗಿರ್ತದೆ. ಹಾಗಾಗಿ ಛೇದದಲ್ಲಿ ಭಾಗಿಸು 1 ಅಂತ ಬರಿಬೋದು ಅಥವಾ ಬರಿದೇನೂ ಇರ್ಬೋದು. ಬರಿದಿದ್ರು ಅದು ಯಾವಾಗ ಸಮನಾಗಿರ್ತದೆ, ಸೈನ್ ಎ ಇಂಟು ಕಾಸ್ ಎಗೆ ಸಮನಾಗಿರೋದ್ರಿಂದ ಇದು ಏನಾಗಿದೆ ಹೇಳ್ರಿ, ಬಲಭಾಗದ ಉತ್ತರವಾಗಿದೆ. ಅಂದರೆ ಬಲಭಾಗದ ಈ ಸಮೀಕರಣದ ಬಲಭಾಗವನ್ನು ತೆಗೆದುಕೊಂಡು ಸಂಕ್ಷೇಪಿಸಿದಾಗಲೂ ಸಹ ಇಷ್ಟೇ ಉತ್ತರ ಬಂದಿದೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಈ ಸಮೀಕರಣದ ಎಡಭಾಗದ ಸಂಕ್ಷೇಪಿತ ರೂಪ ಸಮೀಕರಣ 1, ಹಾಗೆ ಸಮೀಕರಣದ ಬಲಭಾಗದ ಸಂಕ್ಷೇಪಿತ ರೂಪ ಸಮೀಕರಣ 2 ಇವೆರಡು ಸಮನಾಗಿರೋದ್ರಿಂದ ನಾವಿಲ್ಲಿ ಸಮೀಕರಣ 1 ಇಸ್ ಈಕ್ವಲ್ ಟು ಸಮೀಕರಣ 2 ಅಂತ ಬರೆದುಕೊಳ್ಳೋಣ. ಅಂದರೆ ಸಮೀಕರಣದ ಎಡಭಾಗದ ಸಂಕ್ಷೇಪಿತ ರೂಪವು ಸಮೀಕರಣದ ಬಲಭಾಗದ ಸಂಕ್ಷೇಪಿತ ರೂಪಕ್ಕೆ ಸಮನಾಗಿದೆ. ಹೀಗೆ ನಾವು ನೀಡಿದಂಥ ಸಮೀಕರಣವನ್ನು ಸಾಧಿಸಬೇಕು. ಸೊ ನಾವೀಗ ಕೊನೆಯ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಸೈನ್ ಕ್ಯೂಬ್ ಥೀಟಾ ಪ್ಲಸ್ ಕಾಸ್ ಕ್ಯೂಬ್ ಥೀಟಾ ಸಂಪೂರ್ಣ ಭಾಗಿಸು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಎಂದು ಸಾಧಿಸಿ. ಸೊ ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲಿ ಬಿಡಿಸಬೇಕು. ಮೊದಲಿಗೆ ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಳ್ಬೇಕು. ತದನಂತರ ಇದನ್ನು ಬಿಡಿಸಿ ಬಲಭಾಗ ಉತ್ತರವನ್ನು ಪಡಿಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಎಡಭಾಗವಾದ ಸೈನ್ ಕ್ಯೂಬ್ ಥೀಟಾ ಪ್ಲಸ್ ಕಾಸ್ ಕ್ಯೂಬ್ ಥೀಟಾ ಸಂಪೂರ್ಣ ಭಾಗಿಸು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾವನ್ನು ತೆಗೆದುಕೊಂಡಿದ್ದೇನೆ. ಸೊ ಇಲ್ಲಿ ಅಂಶ ಸೈನ್ ಕ್ಯೂಬ್ ಥೀಟಾ ಪ್ಲಸ್ ಕಾಸ್ ಕ್ಯೂಬ್ ಥೀಟಾವನ್ನು ಗಮನಿಸಿದಾಗ ಇದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ರೂಪದಲ್ಲಿದೆ. ಇಲ್ಲಿ ಎ ಅಂದರೆ ಮೊದಲನೇ ಪದ ಸೈನ್ ಥೀಟಾ, ಬಿ ಅಂದರೆ ಎರಡನೇ ಪದ ಕಾಸ್ ಥೀಟಾ ಆಗಿದೆ. ಇದರ ವಿಸ್ತೃತ ರೂಪ ಏನಿದೆ ಅಂದರೆ ಮೊದಲನೇ ಪದ ಪ್ಲಸ್ ಎರಡನೇ ಪದ ಇಂಟು ಮೊದಲನೇ ಪದದ ವರ್ಗ ಪ್ಲಸ್ ಎರಡನೇ ಪದದ ವರ್ಗ ಮೈನಸ್ ಮೊದಲನೇ ಪದ ಗುಣಿಸು ಎರಡನೇ ಪದ. ಈ ರೂಪದಲ್ಲಿ ನಾವು ಈಗ ಇದನ್ನು ವಿಸ್ತರಿಸಿಕೊಳ್ಬೇಕು. ಹಾಗೆ ಮಾಡಿಕೊಂಡಾಗ ಇದರ ಮುಂದಿನ ಹಂತವು ಮೊದಲನೇ ಪದ ಸೈನ್ ಥೀಟಾ ಪ್ಲಸ್ ಎರಡನೇ ಪದ ಕಾಸ್ ಥೀಟಾ ಇಂಟು ಮೊದಲನೇ ಪದದ ವರ್ಗ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಎರಡನೇ ಪದದ ವರ್ಗ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್
ಮೊದಲನೇ ಪದ ಇಂಟು ಎರಡನೇ ಪದ ಅಂದರೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆಗ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾವನ್ನು ಇದ್ದಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಅಂಶ ಮತ್ತು ಛೇದದಲ್ಲಿ ಸಾಮಾನ್ಯವಾಗಿರುವ ಅಪವರ್ತನ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ, ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾವನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಹೀಗೆ ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಏನು ಉಳಿಯುತ್ತದೆ? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮಾತ್ರ ಉಳಿಯುತ್ತದೆ. ಆದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಜಾಗದಲ್ಲಿ 1 ಆದೇಶಿಸಿಕೊಳ್ಳೋಣ. ಮೈನಸ್ ಉಳಿದಂತೆ ಈ ಸೈನ್ ಥೀಟಾ ಇಂಟು ಕಾಸ್ ಥೀಟಾವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇದೇ ನಾವು ಈ ಸಮೀಕರಣದ ಬಲಭಾಗದಲ್ಲಿ ಪಡೆಯಬೇಕಾದ ಉತ್ತರವಾಗಿದೆ. ಹೀಗೆ ನಾವು ಈ ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡು ಇದನ್ನು ಬಿಡಿಸಿ ಬಲಭಾಗದ ಉತ್ತರವನ್ನು ಪಡೆದು ಈ ಸಮೀಕರಣವನ್ನು ಸಾಧಿಸಬೇಕು.